ಛೀ 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 ಛೀ. ಹಳ್ಳಿಯಲ್ಲಿ ವಾಸಿಸುವ ನೀವು ನಿಜವಾಗಿಯೂ ಅನಾಗರಿಕರೇ. ನಿಮ್ಮ ತಿನ್ನುವ ಶೈಲಿ ಮತ್ತು ನೀವು ಧರಿಸುವ ಬಟ್ಟೆಯನ್ನು ನೋಡಿದಾಗಲೇ ಗೊತ್ತಾಗುತ್ತೆ ನೀವು ಹಳ್ಳಿಯವರು ಅಂತ. ಅದೂ ಅಲ್ಲದೆ ಯಾರಾದರೂ ಸ್ನಾನ ಮಾಡಲು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡ್ತಾರಾ? ಒಂದು ಗೀಸರ್ ಅಳವಡಿಸಬೇಕು ಎಂಬ ಸಾಮಾನ್ಯ ಜ್ಞಾನ ಇಲ್ವಾ? ಈಗಿನ ಕಾಲದಲ್ಲಿ ಯಾರು ಈ ರೀತಿ ಮಾಡ್ತಾರೆ? ಇದು ಒಂದು ಮನೆನಾ? ತಪ್ಪು ನನ್ನದೇ. ನಾನು ಮದುವೆಯಾಗುವಾಗ ರಾಕೇಶ್ನ ಪ್ರೀತಿಯನ್ನು ಮಾತ್ರ ನೋಡಿದ್ದೆ. ಆತನ ಮನೆಯಾಗಲಿ ಮನೆಯಲ್ಲಿರುವ ವ್ಯವಸ್ಥೆ ಆಗಲಿ ಕುಟುಂಬಸ್ಥರನ್ನಾಗಲಿ ನೋಡಲಿಲ್ಲ. ಅವನ ಪ್ರೀತಿಯಲ್ಲಿ ನನ್ನ ಕಣ್ಣು ಕುರುಡಾಗಿತ್ತು. ಹಿಂದೆ ಮುಂದೆ ಯಾವುದನ್ನು ಯೋಚಿಸದೆ ರಾಕೇಶ್ನನ್ನು ಮದುವೆಯಾಗುವ ತರಾತುರಿಯಲ್ಲಿದ್ದೆ. ರಾಕೇಶನ್ನು ಮದುವೆಯಾಗಿ ಈ ಮನೆಗೆ ಬಂದು ಬಿಟ್ಟೆ. ಆದರೆ ನಾನು ಮೊದಲು ರಾಕೇಶನ ಮನೆತನವನ್ನು ಹಿನ್ನೆಲೆಯನ್ನು ನೋಡಿಕೊಂಡಿದ್ರೆ ಖಂಡಿತವಾಗಿಯೂ ನಾನು ರಾಕೇಶನ್ನು ಮದುವೆಯಾಗುತ್ತಿರಲಿಲ್ಲ. ಹಳ್ಳಿಯಲ್ಲಿ ವಾಸ ಮಾಡುವ ಜನರ ಜೀವನ ಶೈಲಿ ಇಷ್ಟು ಕೆಟ್ಟದಾಗಿರುತ್ತೆ ಎಂದು ನಾನು ಈಗಲೇ ತಿಳಿದುಕೊಂಡಿದ್ದು. ಇದನ್ನೆಲ್ಲ ಹೊಸದಾಗಿ ಮದುವೆಯಾಗಿ ಬಂದ ಮದುಮಗಳು ನವ್ಯ ತನ್ನ ಅತ್ತೆ ಸುಮಿತ್ರಾ ಹತ್ತಿರ ಹೇಳುತ್ತಿದ್ದಳು. ಆದರೆ ಅವರು ಏನೂ ಮಾತನಾಡದೆ ಸುಮ್ಮನೆ ಅವಳು ಹೇಳುವುದನ್ನು ಕೇಳಿಸಿಕೊಳ್ಳುತ್ತಿದ್ದರು. ಸುಮಿತ್ರಾರವರು ಒಂದು ಒಳ್ಳೆಯ ಮನೆತನ ಮತ್ತು ಶ್ರೀಮಂತ ಕುಟುಂಬದಿಂದ ಬಂದ ವಿದ್ಯಾವಂತೆ ಮತ್ತು ಸುಶಿಕ್ಷಿತ ಮಹಿಳೆಯಾಗಿದ್ದರು. ತನ್ನ ಸೊಸೆ ಹೇಳಿದ ಮಾತನ್ನು ಕೇಳಿ ಸುಮಿತ್ರಾರವರು, ಸೊಸೆಯೆಂದರೆ ಮಗಳಂತೆ, ಮಕ್ಕಳು ಮಾತನಾಡಿದರೆ ನಾವು ಸುಮ್ಮನೆ ಕೇಳಿಕೊಂಡು ಇರೋದಿಲ್ವಾ ಎಂದು ಅಂದುಕೊಂಡು ಏನೂ ಮಾತನಾಡಲಿಲ್ಲ. ಅವಳು ಅಷ್ಟು ಮಾತನಾಡಿದರೂ ಅದಕ್ಕೆ ವಿರುದ್ಧವಾಗಿ ಸುಮಿತ್ರರವರು ಒಂದು ಶಬ್ದವನ್ನು ಕೂಡ ಎತ್ತಲಿಲ್ಲ. ಆಗ ನವ್ಯಾಳಿಗೆ ನಾಚಿಕೆಯಾಯಿತು ಮತ್ತು ಕೋಪ ಬಂತು. ತನ್ನ ಕಾಲನ್ನು ನೆಲಕ್ಕೆ ಒದೆಯುತ್ತಾ ದೊಡ್ಡ ದೊಡ್ಡ ಹೆಜ್ಜೆಯನ್ನು ಇಟ್ಟು ಮೇಲಿನ ಕೋಣೆಗೆ ಹೊರಟು ಹೋದಳು. ಸುಮಿತ್ರರವರು ಮತ್ತು ಕೈಲಾಶ್ ಅವರು ತಮ್ಮ ಸಂಪಾದನೆಯಿಂದಲೇ 2 ಮನೆಗಳು ಮತ್ತು 2 ಬಾಡಿಗೆ ಮನೆಯನ್ನು ಕಟ್ಟಿಸಿದ್ದರು. ಕೈಲಾಶ್ ಅವರು ತಮ್ಮದೇ ಊರಿನ ಒಂದು ಗ್ರಾಮದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದರು. ಅವರು ಪ್ರಾಮಾಣಿಕವಾದ ವ್ಯಕ್ತಿಯಾಗಿದ್ದರು. ಯಾರ ಹಣವನ್ನು ತಿನ್ನುತ್ತಿರಲಿಲ್ಲ. ತನ್ನ ಹಣವನ್ನು ಮತ್ತೊಬ್ಬರಿಗೆ ನೀಡಿ ಅವರಿಗೆ ತಿನ್ನಿಸುತ್ತಿದ್ದರು. ಅವರ ಸ್ವಭಾವ ಪ್ರಾಮಾಣಿಕತೆ ಆ ಊರಿನಲ್ಲಿ ಎಲ್ಲರಿಗೂ ಇಷ್ಟವಾಗಿತ್ತು. ಅವರು ಶಾಂತ ಸ್ವಭಾವದ ವಿದ್ಯಾವಂತ ಬುದ್ಧಿವಂತ ವ್ಯಕ್ತಿಯಾಗಿದ್ದರು. ಸುಮಿತ್ರಾರವರನ್ನು ಮದುವೆಯಾಗುವಾಗ ಅವರ ತವರು ಮನೆಯಿಂದ ಯಾವುದೇ ರೀತಿಯ ವರದಕ್ಷಿಣೆಯನ್ನು ಬೇಡಿಕೆ ಇಟ್ಟಿರಲಿಲ್ಲ. ಸುಮಿತ್ರಾರವರ ತಂದೆ ಕೈಲಾಶ್ ಅವರ ಗುಣ ಸ್ವಭಾವವನ್ನು ನೋಡಿ ತನ್ನ ಮಗಳನ್ನು ಅವರಿಗೆ ಮದುವೆ ಮಾಡಿಕೊಡಲು ಮುಂದಾಗಿದ್ದರು. ಬಹಳ ಅದ್ಧೂರಿಯಿಂದ ಮದುವೆ ಮಾಡಿ ಕೊಟ್ಟಿದ್ದರು. ಸುಮಿತ್ರಾರವರು ತನ್ನ ಮನೆಯಲ್ಲಿ ಅಪ್ಪನ ಮುದ್ದಿನ ರಾಜಕುಮಾರಿ ಆಗಿದ್ದರು. ಆದರೆ ಮದುವೆಯಾಗಿ ಗಂಡನ ಮನೆಗೆ ಬಂದ ನಂತರ ತನ್ನ ಮನೆಯಲ್ಲಿದ್ದ ಎಲ್ಲ ಮೂಲ ಸೌಕರ್ಯಗಳಾಗಲಿ ಅಥವಾ ಜೀವನ ಶೈಲಿಯಾಗಲಿ ಗಂಡನ ಮನೆಯಲ್ಲಿ ಇರಲಿಲ್ಲ. ಆದರೆ ನನಗೆ ಇಲ್ಲಿ ಕಡಿಮೆಯಾಗಿದೆ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಗಂಡನಿಗೆ ಆಗಲಿ ಅಥವಾ ಗಂಡನ ಕುಟುಂಬಕ್ಕಾಗಲಿ ತೋರಿಸಲಿಲ್ಲ. ಯಾವ ಪರಿಸ್ಥಿತಿಯಲ್ಲೂ ಕೂಡ ತನ್ನ ಗಂಡನ ಕೈಯನ್ನು ಬಿಡದೆ ಪತಿಯ ಬೆನ್ನೆಲುಬಾಗಿ ನಿಂತು ಜೀವನದ ಉದ್ದಕ್ಕೂ ಸಹಕಾರ ನೀಡುತ್ತಾ ಬಂದರು. ಇದರ ಪ್ರತಿಫಲವಾಗಿ ಕೈಲಾಶ್ ರವರಿಗೆ ಇಂದು ಕೂಡ ತನ್ನ ಹೆಂಡತಿಯ ಮೇಲೆ ಅಪಾರವಾದ ಗೌರವ ಪ್ರೀತಿ ಇದೆ. ಆದರೆ ಹೊಸದಾಗಿ ಮದುವೆಯಾಗಿ ಬಂದ ಮದುಮಗಳಾದ ನವ್ಯಾಳಿಗೆ ಇದು ಯಾವುದರ ಬಗ್ಗೆನೂ ಚಿಂತೆ ಇರಲಿಲ್ಲ. ಇಲ್ಲಿ ಗೌರವ ಅಂದರೆ ಏನು, ಯಾರಿಗೆ ಹೇಗೆ ಗೌರವ ಸಲ್ಲಿಸಬೇಕು, ಯಾರ ಜೊತೆ ಹೇಗೆ ಮಾತನಾಡಬೇಕು, ಯಾರಿಗೆ ನಾವು ಹೇಗೆ ಮಾತನಾಡಿದರೆ ಬೇಸರವಾಗಬಹುದು ಅನ್ನುವ ಚಿಂತೆನೇ ಇರಲಿಲ್ಲ. ಅವಳ ಮನಸ್ಸಲ್ಲಿ ಏನು ತೋಚುತ್ತಿತ್ತು ಅದನ್ನು ಬಾಯಲ್ಲಿ ಹಾಗೆಯೇ ಉಗುಳಿ ಬಿಡುತ್ತಿದ್ದಳು. ಮದುವೆ ಸಮಯದಲ್ಲಿ ಅವಳ ತವರು ಮನೆಯಿಂದ ಅವಳ ತಂದೆ ಬಹಳ ದುಬಾರಿ ವೆಚ್ಚದ ಮನೆಯ ಪೀಠೋಪಕರಣಗಳು ಅಥವಾ ಹಲವಾರು ಬೆಲೆ ಬಾಳುವ ಸಾಮಗ್ರಿಗಳನ್ನು ಕಳುಹಿಸಿದ್ದರು. ಆದರೆ ಮದುವೆಯ ಬ್ಯುಸಿಯಲ್ಲಿ ಅದನ್ನು ಸೆಟ್ ಮಾಡಲು ಯಾರಿಗೂ ಸಮಯ ಇರಲಿಲ್ಲ. ಇವರು ಯಾವಾಗ ಇದನ್ನು ಸರಿಯಾಗಿ ಜೋಡಿಸ್ತಾರೋ ಎಂದು ಅವಳು ಕಾಯುತ್ತಿದ್ದಳು. ಮನೆಯಿಂದ ಕಳುಹಿಸಿದ್ದ AC, ಸೋಫಾ ಸೆಟ್ ಎಲ್ಲವೂ ಕೂಡ ತನ್ನ ರೂಮಲ್ಲಿ ಇರಬೇಕು ಎಂದು ಬಯಸುತ್ತಿದ್ದಳು. ಎಲ್ಲಿಯಾದರೂ ಅತ್ತೆ ಅದನ್ನು ಬೇರೆ ರೂಮಲ್ಲಿ ಅಥವಾ ಅತ್ತೆಯ ರೂಮಿಗೆ ಇಡಲು ಹೇಳುತ್ತಾರೆ ಎಂದು ತುಂಬ ಗಾಬರಿ ಪಟ್ಟುಕೊಂಡಿದ್ದಳು. ಎಲ್ಲರೂ ಬ್ಯುಸಿಯಾಗಿರೋದ್ರಿಂದ, ಅದೂ ಅಲ್ಲದೆ ಮನೆಯಲ್ಲಿ ನೆಂಟರು ಬೇರೆ ಆ ಕಡೆ ಈ ಕಡೆ ಓಡಾಡುತ್ತಾ ಅಲ್ಲಿ ಇಲ್ಲಿ ಬಿದ್ದುಕೊಳ್ಳುತ್ತಾ ಇದ್ರು. ಆಗ ಮನೆಯಿಂದ ಕಳುಹಿಸಿದ್ದ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಲಿ ಇತರ ಎಲ್ಲ ಸಾಮಗ್ರಿಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಅದು ಅವಳಿಗೆ ತುಂಬ ಚಿಂತೆ ಮಾಡುವಂತೆ ಮಾಡಿತು. ತನ್ನ ಮನೆಯಿಂದ ತಂದದ್ದನ್ನು ಕ್ಯಾರೆ ಮಾಡುತ್ತಿಲ್ಲ ಎಂದು ಸಿಟ್ಟು ಮಾಡಿಕೊಂಡಿದ್ದಳು. ಮದುವೆಯ ಮರುದಿನವೇ ನವ್ಯ ಅಲ್ಲಿ ತಂದಿಡಲಾಗಿದ್ದ ಸಾಮಾನುಗಳನ್ನೆಲ್ಲ ತನ್ನ ಕೋಣೆಯಲ್ಲಿ ಇಡಬೇಕೆಂದು ಹೇಳುತ್ತಾಳೆ. ಆದರೆ ಅಲ್ಲಿದ್ದವರಿಗೆ ಸಮಯ ಇದೆಯಾ, ಅವರಿಗೆ ಒಳಗಡೆ ಇಡಲು ಆಗುತ್ತಾ ಅನ್ನೋದರ ಬಗ್ಗೆ ಅವಳಿಗೆ ಚಿಂತೆ ಇರಲಿಲ್ಲ. ಅವಳ ಕೆಲಸ ಆದರೆ ಸಾಕು ಎಂದು ಮಾತ್ರ ಯೋಚಿಸುತ್ತಿದ್ದಳು. ಆದರೆ ಅವರು ತುಂಬ ಬ್ಯುಸಿಯಾಗಿದ್ರು. ಮದುವೆಯಾದ ಮರುದಿನ ಅವಳು ಸ್ನಾನ ಮಾಡಲೆಂದು ಬಾತ್ರೂಮಿಗೆ ಹೋಗುತ್ತಾಳೆ. ಆಗ ಅವಳಿಗೆ ತನ್ನ ಅತ್ತೆಯ ಜೊತೆ ಹೇಗೆ ಮಾತನಾಡಬೇಕು ಅನ್ನುವ ಸಾಮಾನ್ಯ ಜ್ಞಾನನೂ ಇರಲಿಲ್ಲ. ಅವಳು ಅತ್ತೆಯ ಜೊತೆ ಉಲ್ಟ ಮಾತನಾಡುತ್ತಲೇ, ನಾನು ಮನೆಯಲ್ಲಿ ಗೀಸರ್ನಿಂದ ಬಿಸಿ ನೀರಲ್ಲಿ ಸ್ನಾನ ಮಾಡ್ತಿದ್ದೆ. ನನಗೆ ತಣ್ಣೀರಾಗಲಿ ಅಥವಾ ಚಿಕ್ಕ ಪಾತ್ರೆಯಲ್ಲಿ ಬಿಸಿ ಮಾಡಿ ತಂದ ನೀರಲ್ಲಿ ಸ್ನಾನ ಮಾಡಿ ಅಭ್ಯಾಸವಿಲ್ಲ ಎಂದು ಹೇಳಿದಳು. ಮನೆಯಲ್ಲಿ ಒಂದು ಗೀಸರ್ ಕೂಡ ಇಲ್ಲ. ನನ್ನಿಂದ ಅಲ್ಪ ಸ್ವಲ್ಪ ನೀರು ಹಾಕಿ ಸ್ನಾನ ಮಾಡಲು ಸಾಧ್ಯ ಇಲ್ಲ. ಆದರೆ ಸುಮಿತ್ರರವರು ಸೊಸೆಯ ಮಾತನ್ನು ದೊಡ್ಡ ವಿಷಯ ಮಾಡದೆ ಅಡುಗೆ ಮನೆಯಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಲು ಇಡುತ್ತಾರೆ. ಬಿಸಿಯಾದ ನಂತರ ಸೊಸೆಗೆ ನೀಡುತ್ತಾರೆ.
ಆದರೆ ನವ್ಯ ಅದಕ್ಕೂ 4 ಮಾತನ್ನು ಅತ್ತೆಗೆ ಹೇಳುತ್ತಾಳೆ. ಅಲ್ಲ ಅತ್ತೆ, ನೀವು ಯಾವ ಕಾಲದಲ್ಲಿ ಜೀವಿಸ್ತಿದ್ದೀರಾ? ನನ್ನ ಮನೆಯಲ್ಲಿ ಬಾತ್ರೂಮ್ನಲ್ಲೇ ಬಿಸಿ ನೀರು ಬರುತ್ತೆ. ನಮ್ಮ ಮನೆಯ ಪ್ರತಿಯೊಂದು ಬಾತ್ರೂಮಲ್ಲಿ ಕೂಡ ಗೀಸರ್ ಇದೆ ಎಂದು ಹೇಳುತ್ತಾಳೆ. ನಮಗೆ ಯಾವಾಗ ಬೇಕಾದರೂ ಬಿಸಿ ನೀರನ್ನು ಉಪಯೋಗಿಸಬಹುದು, ಯಾವಾಗ ಬೇಕಿದ್ರೂ ಸ್ನಾನ ಮಾಡಬಹುದು. ಇಲ್ಲಿ ನೋಡಿ, ಒಂದು ಚೊಂಬು ಬಿಸಿ ನೀರು ಸಿಗಬೇಕಾದ್ರೆ 1 ಗಂಟೆ ಕಾಯಬೇಕು ಎಂದು ಹೇಳುತ್ತಾಳೆ. ಛೀ, ಇಂಥ ಮನೆಯಲ್ಲಿ ಹೇಗೆ ಜೀವಿಸ್ತೀರಾ? ನವ್ಯ ಅತ್ತೆ ಮುಂದೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾಳೆ. ಆದರೂ ಸುಮಿತ್ರರವರು ಏನೂ ಮಾತನಾಡದೆ ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಕೊಡುತ್ತಾರೆ. ನವ್ಯ ಆರಾಮಾಗಿ ಚೆನ್ನಾಗಿ ಸ್ನಾನ ಮಾಡಿ ಬರ್ತಾಳೆ. ನವ್ಯ ಸ್ನಾನ ಮಾಡಿ ತನ್ನ ಕೋಣೆಗೆ ಬಂದಾಗ ಅವಳ ಗಂಡ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಿದ್ದ. ಅವನು ತುಂಬಾ ಬ್ಯುಸಿಯಾಗಿ ಇದ್ದುದರಿಂದ ನವ್ಯಾಳನ್ನು ಮಾತನಾಡಿಸಲಿಲ್ಲ. ಆಗ ನವ್ಯ, ಏನ್ರಿ, ನಿಮ್ಮ ಮನೆಯಲ್ಲಿ ಬೇಕಾದೆಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಗೊತ್ತಿಲ್ವಾ ನಿಮಗೆ? ಮದುವೆಯಾಗಿ ತನ್ನ ಹೆಂಡತಿ ಬರ್ತಿದ್ದಾಳೆ, ಅವಳಿಗೆ ಬೇಕಾದ ಎಲ್ಲ ಸೌಕರ್ಯವನ್ನು ಕಲ್ಪಿಸಿಕೊಡ್ಬೇಕು ಅಂತ ನೆನಪಾಗ್ಲಿಲ್ವಾ? ನಮ್ಮ ಮನೆಯಲ್ಲಿ ಈ ರೀತಿ ಅವ್ಯವಸ್ಥೆ ನಾನು ಕಂಡಿಲ್ಲ. ಅದು ಅಲ್ಲದೆ ನನಗೆ ನಾರ್ಮಲ್ ನೀರನ್ನು ಕುಡಿದು ಹವ್ಯಾಸ ಇಲ್ಲ, ಫಿಲ್ಟರ್ ನೀರೇ ಆಗಬೇಕು. ಈಗ ನೀವು ನನಗೆ ಬೇಕಾಗುವಷ್ಟು ಬಿಸ್ಲೇರಿ ಬಾಟಲನ್ನು ತಂದುಕೊಡಿ. ಮತ್ತೆ ನಾನು ತವರು ಮನೆಗೆ ಹೋಗಿ ಬರುವಾಗ ಬಾತ್ರೂಮಲ್ಲಿ ಗೀಸರ್ ಮತ್ತು ಕಿಚನ್ನಲ್ಲಿ ಫಿಲ್ಟರ್ ಅಳವಡಿಸಿರಬೇಕು. ಯಾಕಂದ್ರೆ ನಾನು ನಿಮ್ಮನ್ನು ಮದುವೆಯಾಗಿದ್ದೇನೆ, ಇನ್ನು ಮುಂದೆ ನಿಮ್ಮ ಜೊತೆ ಇದೇ ಮನೆಯಲ್ಲಿ ಇರಬೇಕು. ಹೀಗಿರುವಾಗ ಬೇಕಾಬಿಟ್ಟಿ ಜೀವಿಸಲು ನನಗೆ ಆಗೋದಿಲ್ಲ. ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಡ್ಬೇಕು ಎಂದು ಹೇಳಿದಳು. ಆಗ ಸರಿ ಸರಿ, ಅದಕ್ಕೆ ಯಾಕೆ ನೀನು ಕೋಪ ಮಾಡಿಕೊಳ್ತೀಯಾ? ನಿನಗೆ ಈಗ ಬಿಸ್ಲೇರಿ ನೀರು ಅಲ್ವಾ, ನಾನು ತಂದುಕೊಡುತ್ತೇನೆ ಎಂದು ಹೇಳಿದ. ಈಗ ತಂದು ಕೊಡ್ತೀರಾ, ಆದರೆ ಅದುವೇ ಮುಂದುವರಿಯುವುದಲ್ಲ. ಮತ್ತೆ ನೀವು ಫಿಲ್ಟರ್ ಮತ್ತು ಗೀಸರ್ ಅಳವಡಿಸಲೇಬೇಕು ಎಂದು ಹೇಳಿದಳು. ಸರಿ, ಈಗಿನ ಹುಡುಗಿಯರ ಲೈಫ್ ಸ್ಟೈಲ್ ಹೀಗಿದೆ, ಏನ್ ಮಾಡ್ಲಿಕ್ಕೆ ಆಗುತ್ತೆ ಎಂದು ತನ್ನೊಳಗೆ ಹೇಳಿಕೊಂಡನು. ಏನ್ ಹೇಳ್ತಾ ಇದ್ದೀರಿ? ಮತ್ತೆ ನಾನು ನಿಮ್ಮ ಅಮ್ಮನಾಗಿ ಒಂದು ಪಾತ್ರೆಯಲ್ಲಿ ನೀರನ್ನು ಸ್ಟವ್ನಲ್ಲಿ ಬಿಸಿ ಮಾಡಿ ಬಾತ್ರೂಮಿಗೆ ತೆಗೆದುಕೊಂಡು ಹೋಗಿ ಸ್ನಾನ ಮಾಡಬೇಕಾ ಎಂದು ಕೇಳಿದಳು. ಬೇಡ ಬೇಡ, ನೀನೇನು ಹಾಗೆ ಸ್ನಾನ ಮಾಡಬೇಡ ಎಂದು ಅವಳ ಗಂಡ ಹೇಳುತ್ತಿದ್ದ. ಅಷ್ಟರಲ್ಲಿ ಮನೆಗೆ ಬಂದ ನೆಂಟರಲ್ಲಿ ಒಂದು ಪುಟ್ಟ ಹುಡುಗಿ ಬಂದು ಕೆಳಗೆ ಬರುವಂತೆ ಹೇಳಿದಳು. ನವ್ಯ ಬೇಗ ಬೇಗ ರೆಡಿಯಾಗಿ ಕೆಳಗಡೆ ಹೋದಳು. ಆ ದಿನ ಹಲವಾರು ಕಾರ್ಯಕ್ರಮಗಳು ಮತ್ತು ತವರು ಮನೆಯವರು ಇವಳನ್ನು ಕರೆದುಕೊಂಡು ಹೋಗುವ ರಿಸೆಪ್ಷನ್ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ಅದಕ್ಕಿಂತ ಮೊದಲು ನೆಂಟರೆಲ್ಲ ಸೇರಿ ಒಟ್ಟಿಗೆ ತಿಂಡಿ ತಿನ್ನಲು ಕರೆದಿದ್ದರು. ಆಗ ಎಲ್ಲರ ಜೊತೆ ಸೇರಿಕೊಂಡು ನವ್ಯ ಕೂಡ ತಿಂಡಿ ಬಡಿಸುತ್ತಿದ್ದಳು. ಅಷ್ಟರಲ್ಲಿ ಕೈಲಾಶ್ ಅವರು ತನಗೆ ರೊಟ್ಟಿ ಬೇಕು ಅಂತ ಹೇಳಿದಾಗ, ಯಾಕ್ ಮಾವ, ನಿಮ್ಗೆ ಬೇಕಾದನ್ನು ಮೊದಲೇ ಹೇಳ್ಬೇಕಲ್ವಾ? ಈಗ ಒಬ್ಬೊಬ್ಬರು ಒಂದೊಂದನ್ನು ಹೇಳಿದ್ರೆ ಆಗುತ್ತಾ? ನಮ್ಮ ಮನೆಯಲ್ಲಿ ಎಲ್ಲರಿಗೂ ಒಂದೇ ರೀತಿಯ ತಿಂಡಿಯನ್ನು ಮಾಡುವುದು ಎಂದು ಕಡ್ಡಿ ಮುರಿದಂತೆ ಹೇಳಿದಳು. ಅಷ್ಟರಲ್ಲಿ ಎಲ್ಲರೂ ಅವಳ ಮುಖವನ್ನೇ ನೋಡಿದರು, ಆದರೆ ಅವಳು ಅದನ್ನು ಕ್ಯಾರೆ ಮಾಡಲಿಲ್ಲ. ಹೀಗೆ ಆ ದಿನ ಏರ್ಪಡಿಸಲಾಗಿದ್ದ ರಿಸೆಪ್ಷನ್ ಪಾರ್ಟಿಗೆ ನವ್ಯಳ ಮನೆಯವರು ಮತ್ತು ಕುಟುಂಬಸ್ಥರು ಪಾಲ್ಗೊಂಡಿದ್ದರು. ನವ್ಯಳ ಗಂಡನ ಮನೆಯವರೆಲ್ಲ ಹೊಸ ಸಂಬಂಧಿಕರ ಜೊತೆ ಬಹಳ ಸಂತೋಷದಿಂದ ಮಾತನಾಡಿದರು. ಹೀಗೆ ಆ ದಿನದ ಕಾರ್ಯಕ್ರಮ ಮುಗಿದು ನವ್ಯ ತನ್ನ ಮನೆಯವರ ಜೊತೆ ತವರು ಮನೆಗೆ ಹೋಗಿ ಬಂದಳು. ಮದುವೆಯಾಗಿ 4-5 ದಿನಗಳ ನಂತರ ಒಂದು ದಿನ ಬೆಳಗ್ಗೆ ನವ್ಯ ತಿಂಡಿ ಮಾಡಿದ್ದಳು. ಎಲ್ಲರೂ ಒಟ್ಟಿಗೆ ಕೂತು ತಿನ್ನುತ್ತಿರುವಾಗ ಕೈಲಾಶ್ ರವರು ತಟ್ಟೆಗೆ ಹಾಕಿದ ತಿಂಡಿ ತಿಂದ ನಂತರ 2 ದೋಸೆ ಹಾಕಮ್ಮ ನವ್ಯ ಎಂದರು. ಆಗ ನವ್ಯ, ಅಲ್ಲ ಮಾವ, ನೀವು ಜಾಸ್ತಿ ದೋಸೆ ಬೇಕು ಎಂದಿದರೆ ನಾನು ಮಾಡ್ತಿದ್ದೆ ಅಲ್ವಾ, ಈಗ ಬೇಕು ಅಂದ್ರೆ ಆಗುತ್ತಾ ಎಂದು ಕೇಳಿದಳು. ಆಗ ಎಲ್ಲರೂ ಅವಳ ಮುಖವನ್ನು ನೋಡಿದರು. ಆಗ ನವ್ಯ, ನಮ್ಮ ಮನೆಯಲ್ಲಿ ಬೇಕಾಬಿಟ್ಟಿಯಾಗಿ ಮಾಡಿ ಹಾಳು ಮಾಡೋದಿಲ್ಲ, ತಿಂಡಿ ಜಾಸ್ತಿ ಬೇಕಿದ್ರೆ ಬೆಳಗ್ಗೆನೆ ಹೇಳಬೇಕು ಅಂತ ಹೇಳಿದಳು. ಆಗ ಮನೆಯಲ್ಲಿ ಕೆಲವು ನೆಂಟರು ಕೂಡ ಇದ್ದುದರಿಂದ ಸುಮಿತ್ರರವರಿಗೆ ನವ್ಯ ಕೈಲಾಶ್ ರವರ ಜೊತೆ ಮಾತನಾಡಿದ್ದು ಇಷ್ಟವಾಗಲಿಲ್ಲ. ನವ್ಯ ಕೋಪದಲ್ಲಿ ತನ್ನ ತಟ್ಟೆಯ ಮೇಲಿದ್ದ ದೋಸೆಯನ್ನು ಮಾವನ ತಟ್ಟೆಗೆ ಹಾಕಿ ರಾತ್ರಿ ಉಳಿದಿರುವ ಅನ್ನವನ್ನು ಅಡುಗೆ ಮನೆಯಿಂದ ತಂದು ತನ್ನ ತಟ್ಟೆಗೆ ಹಾಕಿ ಯಾರ ಮುಖವನ್ನು ನೋಡದೆ ರಭಸವಾಗಿ ತಿನ್ನುತ್ತಿದ್ದಳು. ಆಗ ಸುಮಿತ್ರರವರು ತನ್ನ ತಟ್ಟೆಯ ದೋಸೆಯನ್ನು ನವ್ಯಳಿಗೆ ನೀಡುತ್ತಾ, ನವ್ಯ, ನೀನು ಆ ಅನ್ನವನ್ನು ತಿನ್ಬೇಡ, ಈ ದೋಸೆಯನ್ನು ತಿನ್ನು ಎಂದು ಹೇಳುತ್ತಾರೆ. ಆಗ ತಕ್ಷಣ, ನಿಮ್ಗೆ ಕೊಡೋದಾದ್ರೆ ಆಗ ಮಾವ ಕೇಳಿದಾಗಲೇ ಕೊಡ್ಬೋದಿತ್ತು ತಾನೆ, ನಾನು ಕೊಟ್ಟಾದ ನಂತರ ಈಗ ಯಾಕೆ ಕೊಡಲು ಬರ್ತೀರಾ ಎಂದು ಖಾರವಾಗಿ ಕೇಳಿದಳು. ಸುಮಿತ್ರರವರಿಗೆ ಕೈಲಾಶ್ ಅವರನ್ನು ಅವಮಾನಿಸಿದ್ದು ಇಷ್ಟವಾಗಲಿಲ್ಲ. ನೇರವಾಗಿ ಅಲ್ಲದಿದ್ದರೂ ಇದು ಪರೋಕ್ಷವಾಗಿ ಆದರೂ ಎಲ್ಲರ ಮುಂದೆ ಮುಖಕ್ಕೆ ಹೊಡೆದಂತಾಗಿತ್ತು. ನವ್ಯ ಏನೂ ಮಾತನಾಡಲಿಲ್ಲ. ಬಕಬಕನೆ ತಿಂದು ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನೆಲ್ಲ ತೊಳೆಯದೆ ಹಾಗೇನೆ ಇಟ್ಟು ತನ್ನ ಕೋಣೆಗೆ ಹೋಗಿ ಸೇರಿಕೊಂಡಳು. ಆದರೂ ಸುಮಿತ್ರರವರು ಸಹಿಸಿಕೊಂಡರು. ಹೊಸದಾಗಿ ಮದುವೆಯಾಗಿ ಬಂದ ಹುಡುಗಿ ಚಿಕ್ಕ ಪುಟ್ಟ ತಪ್ಪುಗಳು ನಡೆಯುವುದು ಸಹಜ, ನಮಗೆ ತಾಳ್ಮೆ ಇರಬೇಕು ಅಂತ ತನ್ನ ಗಂಡನಲ್ಲಿ ಹೇಳ್ತಾರೆ. ಈಗ ಮನೆಯಲ್ಲಿ ನವ್ಯಾಳ ತವರು ಮನೆಯಿಂದ ತಂದ ಎಲ್ಲ ವಸ್ತುಗಳನ್ನು ತೆರೆದು ಜೋಡಿಸಿಡಲು ಮುಂದಾಗ್ತಾರೆ. ಅಲ್ಲಿರುವ ಹೆಚ್ಚಿನ ವಸ್ತುಗಳನ್ನು ತನ್ನ ಕೋಣೆಯಲ್ಲಿ ಇಡುತ್ತಾಳೆ. ಹೀಗೆ ಉಡುಗೊರೆಯನ್ನು ತೆರೆಯುತ್ತಾ ನೋಡುವಾಗ ಒಂದು ದೊಡ್ಡದಾದ ಟಿವಿ ಅದರಲ್ಲಿ ಕಾಣಸಿಗುತ್ತದೆ. ಆಗ ಸುಮಿತ್ರರವರು ಯೋಚಿಸ್ತಾರೆ, ಇಷ್ಟು ದೊಡ್ಡ ಟಿವಿ ಅವಳ ರೂಮಿಗೆ ಅಗತ್ಯವಿಲ್ಲ, ಇದನ್ನು ನಾವು ಹಾಲಲ್ಲಿ ಜೋಡಿಸೋಣ ಮತ್ತು ಅಲ್ಲಿರುವ ಚಿಕ್ಕದಾದ ಟಿವಿಯನ್ನು ಅವಳ ಕೋಣೆಯಲ್ಲಿ ಅಳವಡಿಸೋಣ. ಹೀಗೆ ಅಲ್ಲಿ ಕೆಲಸ ಮಾಡಲು ಬಂದವನಲ್ಲಿ ಇದನ್ನು ಇಲ್ಲಿಗೆ ಸೆಟ್ ಮಾಡುವಂತ ಸುಮಿತ್ರರವರು ಹೇಳುತ್ತಾರೆ.
ಹಾಗೆಯೇ ಅವನು ಅದನ್ನು ಅಲ್ಲಿಂದ ತೆಗೆದು ಹೊಸ ಟಿವಿಯನ್ನು ಹಾಲಲ್ಲಿ ಫಿಕ್ಸ್ ಮಾಡುತ್ತಾನೆ. ಅದನ್ನು ನೋಡಿದ ನವ್ಯ, ನನ್ನ ತವರು ಮನೆಯಲ್ಲಿ ನನ್ನ ಅಪ್ಪ ಇಷ್ಟು ದುಬಾರಿ ಬೆಲೆಯ ಟಿವಿಯನ್ನು ಕೊಟ್ಟದ್ದು ಇಲ್ಲಿ ಅಳವಡಿಸಲು ಅಲ್ಲ, ಇದು ನನ್ನ ಕೋಣೆಯಲ್ಲಿ ಇಡಬೇಕು ಎಂದು ಹೇಳುತ್ತಾಳೆ. ನವ್ಯಳಿಗೆ ತುಂಬ ಕೋಪ ಬರುತ್ತೆ. ಅಲ್ಲ, ನೀವು ಯಾರಲ್ಲಿ ಕೇಳಿ ಈ ಟಿವಿಯನ್ನು ಇಲ್ಲಿಟ್ಟಿದ್ದೀರಾ? ನನ್ನಲ್ಲಿ ಒಂದು ಮಾತು ಕೇಳಿದ್ರಾ ಎಂದು ಕೇಳುತ್ತಾಳೆ. ಆಗ ಕೈಲಾಶ್ ಅವರಿಗೆ ಕೋಪ ಬರುತ್ತೆ. ಆದರೂ ಸಮಾಧಾನ ಮಾಡಿಕೊಂಡು ಹೇಳ್ತಾರೆ, ಅಲ್ಲಮ್ಮ ನವ್ಯ, ನಿನ್ಗೆ ಅಷ್ಟು ಚಿಕ್ಕ ಕೋಣೆಗೆ ಇಷ್ಟು ದೊಡ್ಡದಾದ ಟಿವಿ ಅಗತ್ಯವಿಲ್ಲ. ಇದನ್ನು ತುಂಬ ಹತ್ತಿರದಿಂದ ನೋಡಿದರೆ ನಿನ್ನ ಕಣ್ಣಿಗೆ ಸಮಸ್ಯೆ ಉಂಟಾಗಬಹುದು. ನಮಗೇನು ಹೊಸ ಟಿವಿ, ದೊಡ್ಡದಾದ ಟಿವಿ ಹಾಲ್ಗೆ ಬೇಕು ಅಂತ ಇಲ್ಲ. ನಿನ್ನ ಬಗ್ಗೆ ಚಿಂತಿಸಿ ನಾವು ಇಲ್ಲಿ ಇದನ್ನು ಬದಲಾಯಿಸಲು ನೋಡಿದ್ದೇವೆ. ಇದರಲ್ಲಿ ಕೋಪಗೊಳ್ಳುವಂಥದ್ದು ಏನಿದೆ? ನಿನಗೆ ಬೇಕು ಎಂದಾದರೆ ನೀನು ಇದನ್ನು ಇಲ್ಲಿಂದ ತೆಗೆಸಿದ್ರೆ ಆಯ್ತಲ್ವಾ? ಅದಕ್ಕೇನಂತೆ ಎಂದು ಕೇಳಿದರು. ನಿನಗೆ ಅಲ್ಲಿಯೇ ಬೇಕು ಎಂದಾದರೆ ಈಗಲೇ ಇದನ್ನು ಇಲ್ಲಿಂದ ತೆಗೆಸಿ ಅಲ್ಲಿಗೆ ಹಾಕಿಸ್ತೇನೆ ಎಂದು ಹೇಳಿದರು. ಹೌದು, ನನ್ನ ಕೋಣೆಗೇನೆ ಹಾಕಿಸಬೇಕು, ಈಗಲೇ ಹಾಕಿಸಿ ಎಂದು ಹೇಳುತ್ತಾಳೆ. ಹೌದು, ನನಗೆ ಈ ಸಣ್ಣ ಟಿವಿಯಲ್ಲಿ ನೋಡಿ ಅಭ್ಯಾಸವಿಲ್ಲ. ನಮ್ಮ ತವರು ಮನೆಯಲ್ಲಿ ದೊಡ್ಡದಾದ ಟಿವಿ ಇದೆ. ಅದಕ್ಕೋಸ್ಕರ ನನ್ನ ಅಪ್ಪ ದೊಡ್ಡದಾದ ಟಿವಿ ನಾನು ನೋಡಲಿ ಅಂತ ನನಗೋಸ್ಕರ ಕಳುಹಿಸಿದ್ದಾರೆ. ಇದನ್ನು ನನ್ನ ಕೋಣೆಯಲ್ಲಿ ಇಡಬೇಕು ಅಂತ ಹೇಳ್ತಾಳೆ. ನಿಮಗೆ ಇಷ್ಟು ಚಿಕ್ಕ ಟಿವಿ ಸಾಕು, ಯಾಕಂದರೆ ನಿಮಗೆ ಇಂಥದ್ರಲ್ಲಿ ನೋಡಿ ಅಭ್ಯಾಸ ಇರೋದಲ್ವಾ ಎಂದು ವ್ಯಂಗ್ಯವಾಗಿ ಹೇಳ್ತಾಳೆ. ಕೈಲಾಶ್ ಅವರು ತಲೆ ಅಲ್ಲಾಡಿಸ್ತಾರೆ. ಅವರು ಕೆಲಸದವನಲ್ಲಿ ಅದನ್ನು ಅಲ್ಲಿಂದ ತೆಗೆದು ರೂಮಿಗೆ ವಾಪಸ್ ಇಡಿ ಅಂತ ಹೇಳ್ತಾರೆ. ಮತ್ತೆ ಗಂಡ ಹೆಂಡತಿ ಇಬ್ಬರು ಅಲ್ಲಿ ಸೋಫಾದಲ್ಲಿ ಕೂತಿರ್ತಾರೆ. ಆಗ ಸುಮಿತ್ರರವರು ಕೇಳ್ತಾರೆ, ನನಗೆ ಇಷ್ಟು ವರ್ಷದಲ್ಲಿ ನಮ್ಮ ಮನೆಯಲ್ಲಿ ಎಲ್ಲ ವ್ಯವಸ್ಥೆ ಇಲ್ಲ, ಬೇಕಾದ ಮೂಲಸೌಕರ್ಯಗಳ ಕೊರತೆಗಳಿವೆ, ಸಾಮಗ್ರಿಗಳು ಪೀಠೋಪಕರಣಗಳು ಇಲ್ಲ ಅಂತ ಅನ್ನಿಸ್ಲೇ ಇಲ್ಲ. ಯಾಕಂದರೆ ನಿಮಗೂ ಒಳ್ಳೆಯ ಕೆಲಸ ಇತ್ತು, ಈಗ ನಿಮಗೆ ಪೆನ್ಷನ್ ಹಣ ಬರ್ತಿದೆ, ನಮ್ಮ ಮಗನಿಗೂ ಒಳ್ಳೆಯ ಕೆಲಸವಿದೆ, ನಮಗೆ ಯಾವುದರಲ್ಲೂ ತೊಂದರೆ ಇಲ್ಲ. ಆದರೆ ಹೊಸದಾಗಿ ಮದುವೆಯಾಗಿ ನವ್ಯ ಬಂದ ನಂತರ ನಮಗೆ ಮನೆಯಲ್ಲಿ ತುಂಬ ಕೊರತೆಗಳು ಕಂಡು ಬರ್ತಿದೆ. ಅವಳ ದೃಷ್ಟಿಯಲ್ಲಿ ಎಲ್ಲವೂ ಇಲ್ಲಿ ಅವಳ ತವರು ಮನೆಯಿಂದ ತಂದ ನಂತರ ಉಂಟಾಗಿದೆ ಅನ್ನುವಂತೆ ಮಾತನಾಡ್ತಿದ್ದಾಳೆ. ಅಂದರೆ ಇಲ್ಲಿ ಏನೂ ಇರಲಿಲ್ಲ, ತಾನೇ ಎಲ್ಲ ತವರು ಮನೆಯಿಂದ ತಂದಿದ್ದೇನೆ ಎಂದು ಮಾತನಾಡಿ ನಮ್ಮನ್ನು ಅವಮಾನಿಸುತ್ತಿದ್ದಾಳೆ ಎಂದು ಬೇಸರದಲ್ಲಿ ಹೇಳಿದರು. ಅಲ್ಲರಿ, ಅವಳು ಮದುವೆಯಾಗಿ ನಮ್ಮ ಮನೆಗೆ ಬಂದು ಇನ್ನು 5 ದಿನ ಆಗಲಿಲ್ಲ, ಆಗಲೇ 50 ವರ್ಷಗಳಲ್ಲಿ ಕೇಳದ ಮಾತುಗಳನ್ನೆಲ್ಲ ಹೇಳಿಬಿಟ್ಟಿದ್ದಾಳಲ್ವಾ ಎಂದು ಹೇಳುತ್ತಾರೆ. ಆಗ ಕೈಲಾಶ್ ಅವರು ತನ್ನ ಹೆಂಡತಿಯನ್ನು ಸಮಾಧಾನ ಮಾಡುತ್ತಾರೆ. ಸುಮಿತ್ರ, ನೀನು ಸಮಾಧಾನ ಮಾಡ್ಕೋ, ಹೊಸದಾಗಿ ಮದುವೆಯಾಗಿ ಬಂದಿದ್ದಾಳೆ, ಇನ್ನು ಚಿಕ್ಕ ಹುಡುಗಿ, ಸಮಯ ಹೋಗ್ತಿದ್ದಂತೆ ಮನೆಯನ್ನು ನಮ್ಮನ್ನು ಅರ್ಥ ಮಾಡಿಕೊಳ್ತಾಳೆ, ಮತ್ತೆ ಹೊಂದಿಕೊಂಡು ಹೋಗುತ್ತಾಳೆ ಎಂದು ಸಮಾಧಾನ ಪಡಿಸಿದರು. ಆದರೆ ಒಂದು ದಿನ ಸುಮಿತ್ರರವರ ಆರೋಗ್ಯ ಸರಿಯಿರಲಿಲ್ಲ. ಆ ಸಮಯದಲ್ಲಿ ನವ್ಯ ಹೊರಗಡೆ ಹೋಗಿದ್ದಳು. ಆಗ ತನ್ನ ಕೈಯಲ್ಲಿ ಬಟ್ಟೆ ಒಗೆಯಲು ಆಗುತ್ತಿಲ್ಲ, ನವ್ಯಾಳ ವಾಷಿಂಗ್ ಮೆಷಿನ್ನಲ್ಲಿ ಹಾಕುತ್ತೇನೆ ಎಂದು ಹಾಕಿದ್ರು. ಸುಮಿತ್ರರವರ ಮನೆಯಲ್ಲಿ ಮೊದಲು ವಾಷಿಂಗ್ ಮೆಷಿನ್ ಇತ್ತು, ಅದು ಕೆಟ್ಟು ಹೋಗಿತ್ತು ಮತ್ತು ಅದು ಮ್ಯಾನ್ಯಲ್ ಆಗಿತ್ತು. ಆದರೆ ಈಗ ನವ್ಯಾಳ ಮನೆಯಿಂದ ತಂದದ್ದು ಆಟೋಮ್ಯಾಟಿಕ್. ಇವರು ಮೊದಲಿದ್ದ ವಾಷಿಂಗ್ ಮೆಷಿನ್ಗೆ ನೀರು ಹಾಕುವ ರೀತಿಯಲ್ಲಿ ಹಾಕಿದ್ರು, ಡಿಟರ್ಜೆಂಟ್ ಪೌಡರ್ ಕೂಡ ಹಾಕಿದ್ರು. ಆದರೆ ಅದು ಬಟ್ಟೆಯನ್ನು ತೊಳೆಯಲೇ ಇಲ್ಲ, ಅಲ್ಲಿ ಜಾಮ್ ಆಗಿತ್ತು. ಸುಮಿತ್ರರವರಿಗೆ ಆರೋಗ್ಯ ಸರಿ ಇಲ್ಲದಿರೋದ್ರಿಂದ ಅಲ್ಲಿ ಮಲಗಿ ನಿದ್ದೆ ಮಾಡಿದ್ರು. ಅವರಿಗೆ ಎದ್ದೇಳಲು ಆಗಲೇ ಇಲ್ಲ. ಆಗ ಹೊರಗಡೆ ಹೋದ ಸೊಸೆ ನವ್ಯ ಮನೆಗೆ ಬಂದಳು. ಆಗ ಬಂದವಳಿಗೆ ವಾಷಿಂಗ್ ಮೆಷಿನ್ ಆನ್ ಆಗಿರುವುದು ಕಾಣುತ್ತೆ. ಅದನ್ನು ಹೋಗಿ ತೆರೆದು ನೋಡಿದಾಗ ಆ ಕಡೆ ಈ ಕಡೆ ನೀರು ಹರಿದಾಡಿತ್ತು, ಬಟ್ಟೆ ತುಂಬಿಕೊಂಡಿತ್ತು. ಅವಳು ಕೋಪದಲ್ಲಿ ಉರಿದು ಹೋಗಿ ನೇರವಾಗಿ ಅತ್ತೆ ಹತ್ತಿರ ಹೋಗಿ, ನೀವು ಹೇಳದೆ ಕೇಳದೆ ಯಾಕೆ ಇಂತಹ ಕೆಲಸವನ್ನು ಮಾಡ್ತೀರಾ? ಗೊತ್ತಿಲ್ಲದಿದ್ರೆ ಮಾಡಬಾರ್ದು, ಸುಮ್ಮನೆ ಇರಬೇಕು ಅಂತ ಹೇಳ್ತಾಳೆ. ಅವಳ ಕಿರುಚಾಟಕ್ಕೆ ಸುಮಿತ್ರರವರು ಮೆಲ್ಲನೆ ಮಂಚವನ್ನು ಹಿಡಿದುಕೊಂಡು ಮೇಲೆ ಎದ್ದೇಳಲು ಪ್ರಯತ್ನಿಸ್ತಾರೆ. ಯಾಕಮ್ಮ ನವ್ಯ, ಇಷ್ಟು ಕೋಪಗೊಂಡಿದ್ಯಾ? ಏನಾಯ್ತು? ಏನು ಅಂತ ಹೇಳು. ಮಾಡೋದನ್ನೆಲ್ಲ ಮಾಡಿ ಈಗ ಏನು ಗೊತ್ತಿಲ್ಲದವರ ಹಾಗೆ ಕೇಳ್ತಿದ್ದೀರಲ್ಲ. ನೀವು ಇದಕ್ಕಿಂತ ಮುಂಚೆ ವಾಷಿಂಗ್ ಮೆಷಿನ್ ಮುಟ್ಟಿದ್ದೀರಾ? ಮತ್ತೆ ನಾನು ಇಲ್ಲದ ಸಮಯದಲ್ಲಿ ನನ್ನಲ್ಲಿ ಹೇಳದೆ ಕೇಳದೆ ಯಾಕೆ ವಾಷಿಂಗ್ ಮೆಷಿನಲ್ಲಿ ಬಟ್ಟೆ ಹಾಕಿದ್ದೀರಾ? ನಿಮಗೆ ಆ ಮೆಷಿನ್ ಬೆಲೆ ಗೊತ್ತಿದೆಯಾ? ಅಷ್ಟು ದುಬಾರಿಯಾದ ಮೆಷಿನನ್ನು ಹಾಳು ಮಾಡಲು ಹೊರಟಿದ್ದೀರಾ. ಇಷ್ಟು ದಿನ ಹಾಕದೇ ಇದ್ದವರು ಈಗ ನಾನು ಇಲ್ಲದಾಗ ಯಾಕೆ ಬಟ್ಟೆ ಹಾಕಲು ಹೋದ್ರಿ ಎಂದು ಕೋಪದಲ್ಲಿ ಕೇಳುತ್ತಾಳೆ. ಅದು ನವ್ಯ ಎಂದು ಹೇಳಿ ಎದ್ದೇಳಲು ಪ್ರಯತ್ನಿಸುವಾಗ ತಲೆ ಸುತ್ತಿ ಕೆಳಗೆ ಹಾಸಿಗೆ ಮೇಲೆ ಬೀಳ್ತಾರೆ. ಸುಮಿತ್ರರವರು ಕೆಲವು ದಿನಗಳಿಂದ ತುಂಬ ಬಳಲುತ್ತಿದ್ದರು. ಅವರಿಗೆ ಸುಸ್ತಾಗುತ್ತಿತ್ತು, ಊಟವೂ ಕೂಡ ಕಡಿಮೆ ಮಾಡುತ್ತಿದ್ದರು. ಇದರಿಂದ ದೇಹದಲ್ಲಿ ತ್ರಾಣ ಇರಲಿಲ್ಲ ಮತ್ತು ಅವರಿಗೆ ಮೇಲೆ ಏಳಲು ಕಷ್ಟವಾಗ್ತಿತ್ತು. ಆಗ ನವ್ಯ ಒಳಗಡೆಯಿಂದ ಒಂದು ಲೋಟ ನೀರು ತೆಗೆದುಕೊಂಡು ಕುಡಿಯಲು ಕೊಟ್ಟಳು. ಅದನ್ನು ಕುಡಿದು ಸುಧಾರಿಸಿ ಸ್ವಲ್ಪ ನಿಟ್ಟುಸಿರು ಬಿಡುತ್ತೇನೆ ಎಂದು ಯೋಚಿಸುವಾಗ ನವ್ಯ ಪುನಃ ತನ್ನ ತವರು ಮನೆಯವರನ್ನು ಮತ್ತು ತನ್ನ ತವರು ಮನೆಯಲ್ಲಿರುವ ಸೌಕರ್ಯಗಳನ್ನು ಹೇಳುತ್ತಾ ಹೊಗಳಲು ಶುರು ಮಾಡಿದಳು. ಆಗ ನವ್ಯ ಅತ್ತೆಯ ಆರೋಗ್ಯ ಹೇಗಿದೆ ಎಂದು ವಿಚಾರಿಸೋದಿಲ್ಲ, ಬದಲಾಗಿ, ಅತ್ತೆ, ನೀವು ದುಬಾರಿ ಬೆಲೆಯ ಆಟೋಮ್ಯಾಟಿಕ್ ವಾಷಿಂಗ್ ಮೆಷಿನ್ ನೋಡಿರ್ಲಿಕ್ಕಿಲ್ಲ ಮತ್ತು ಅದರ ಬಗ್ಗೆ ನಿಮಗೆ ಗೊತ್ತಿರಲು ಸಾಧ್ಯವಿಲ್ಲ. ಅದಕ್ಕೋಸ್ಕರ ನೀವು ಮೊದಲಿದ್ದ ನಾರ್ಮಲ್ ಮೆಷಿನ್ ಹಾಕೋ ಹಾಗೆ ಪೈಪಲ್ಲಿ ನೀರನ್ನು ಹಾಕಿದ್ರಿ ಕಾಣುತ್ತೆ. ಅದಕ್ಕೆ ಅದು ರನ್ ಆಗಲಿಲ್ಲ, ಅಲ್ಲೇ ನಿಂತು ಬಿಟ್ಟಿದೆ.
ಸುಮಿತ್ರರವರು ಏನೂ ಮಾತನಾಡಲಿಲ್ಲ. ಅವಳಿಗೆ ತನ್ನ ಅತ್ತೆಗೆ ಏನಾಗಿದೆ ಎಂಬುದರ ಪರಿವೇ ಇರಲಿಲ್ಲ. ಆದರೆ ತನ್ನ ತವರು ಮನೆಯಲ್ಲಿ ಅದು ಇದೆ ಇದು ಇದೆ ಅನ್ನೋದೇ ಅವಳ ವಿಷಯವಾಗಿತ್ತು. ಒಂದು ದಿನ ನವ್ಯ ತಾನು ತವರು ಮನೆಗೆ ಹೋಗುವುದೆಂದು ಹೇಳಿದ್ಲು. ಆಗ ಹೋಗುವಾಗ ಅವಳ ಜೊತೆ ಸಿಹಿಯಾದ ತಿಂಡಿಗಳನ್ನು ಮನೆಯಲ್ಲಿಯೇ ಮಾಡಿಕೊಡೋಣ, ಅದೂ ಅಲ್ಲದೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಎಂದು ಯೋಚಿಸಿ ಮನೆಯಲ್ಲಿ ವಿಧ ವಿಧವಾದ ತಿಂಡಿಗಳನ್ನು ಮಾಡಿಟ್ಟರು. ನವ್ಯ, ನೀನು ನಿನ್ನ ತವರು ಮನೆಗೆ ಹೋಗುವಾಗ ನಾನು ಮಾಡಿರುವಂಥ ಸಿಹಿಯಾದ ತಿಂಡಿಯನ್ನು ತೆಗೆದುಕೊಂಡು ಹೋಗು. ನಿನ್ನ ಮನೆಯವರು ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ ಅಂತ ಹೇಳ್ತಾರೆ. ಅಲ್ಲ ಅತ್ತೆ, ನೀವೇನಂದ್ಕೊಂಡಿದ್ದೀರಾ? ನನ್ನ ತವರು ಮನೆಯವರನ್ನು ಅವರು ನಿಮ್ಮ ಹಾಗೆ ರಸ್ತೆ ಬದಿಯಲ್ಲಿರುವ ತಿಂಡಿಯನ್ನು ತಿನ್ನುವವರು ಅಂತ ಅಂದುಕೊಂಡಿದ್ದೀರಾ? ನನ್ನ ಮನೆಯವರು 5 ಸ್ಟಾರ್ ಹೋಟೆಲ್ಗಳಿಂದ ತಿಂಡಿಗಳನ್ನು ತರಿಸಿಕೊಳ್ತಾರೆ. ಅವರ ಸ್ಟ್ಯಾಂಡರ್ಡ್ ಏನು ಅಂತ ನಿಮಗೆ ಗೊತ್ತಿಲ್ವಾ ಎಂದು ಸುಮಿತ್ರರವರಿಗೆ ಅವಮಾನ ಮಾಡುತ್ತಾ ಹೇಳುತ್ತಾಳೆ. ನಿಮಗೇನು, ನಿಮಗೆ ಘನತೆ, ಗೌರವ, ಮರ್ಯಾದೆ ಅಂದರೆ ಏನು ಅಂತ ಗೊತ್ತಿದ್ಯಾ ಎಂದು ಕೇಳುತ್ತಾಳೆ. ಇದೆಲ್ಲ ನನ್ನ ತವರು ಮನೆಯವರ ಜೊತೆ ನಡೆಯೋದಿಲ್ಲ, ಅರ್ಥವಾಯ್ತಾ ಎಂದು ಅತ್ತೆಯಲ್ಲಿ ಕೇಳುತ್ತಾಳೆ. ಇದನ್ನೆಲ್ಲ ನನ್ನ ಜೊತೆ ಕಳುಹಿಸಿ ನನ್ನ ಮರ್ಯಾದೆಯನ್ನು ತೆಗೆಯೋದು ಬೇಡ ಅಂತ ನೇರವಾಗಿ ಹೇಳಿದಳು. ನಮ್ಮ ಮನೆಯವರು ಆಗರ್ಭ ಶ್ರೀಮಂತರು. ಈ ಮನೆಯ ಹಾಗೆ ಚಿಕ್ಕ ಮನೆ ಅಲ್ಲ, ದೊಡ್ಡ ಬಂಗಲೆಯಲ್ಲಿ ವಾಸ ಮಾಡೋದು. ಅದೂ ಅಲ್ಲದೆ ನನ್ನ ಅಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್. ಅವರ ಸ್ಟೇಟಸ್ ಏನು ಅಂತ ನಿಮಗೆ ಗೊತ್ತಿದ್ಯಾ? ನೀವೇನಾದರೂ ತೀರ್ಮಾನಿಸುವಾಗ ಸ್ವಲ್ಪ ನನ್ನ ತವರು ಮನೆಯವರನ್ನು, ಅವರ ಅಂತಸ್ತನ್ನು ನೋಡಿಕೊಳ್ಬೇಕು. ರಾಕೇಶ್ ನನಗೆ ಇಷ್ಟವಾಗಿದ್ದಾನೆ ಎಂದು ನಾನು ಹಠ ಹಿಡಿದು ನನ್ನ ಅಪ್ಪನಲ್ಲಿ ಮದುವೆ ಮಾಡಿಸುವಂತೆ ಒತ್ತಾಯಿಸಿದೆ. ಅದಕ್ಕೋಸ್ಕರ ನನ್ನ ಮದುವೆ ನಿಮ್ಮ ಮಗನ ಜೊತೆ ಮಾಡಿಸಿದ್ರು. ಇಲ್ಲದಿದ್ದರೆ ನನ್ನ ತವರು ಮನೆಯವರ ಆಸ್ತಿ ಅಂತಸ್ತಿಗೆ ನೀವೆಲ್ಲಿ ಹೊಂದಿಕೊಳ್ಳುತ್ತೀರಿ ಎಂದು ಕೇಳಿದಳು. ಕೈಲಾಶ್ ಅವರು ಸೊಸೆಯ ಮಾತನ್ನು ಕೇಳಿ ಕೋಪ ನೆತ್ತಿಗೇರಿತು. ಅಲ್ಲ ನವ್ಯ, ನೀನು ರಾಕೇಶನ್ನು ಪ್ರೀತಿಸಿದ್ಯಾ ಮತ್ತು ಅದಕ್ಕೋಸ್ಕರ ಆತನನ್ನೇ ಮದುವೆ ಆಗಬೇಕು ಅಂತ ಹಠ ಹಿಡಿದೆ. ಆದರೆ ನಾವು ನಮ್ಮ ಮಗನಿಗೆ ನಿಮ್ಮ ಮಗಳನ್ನು ಕೊಡಿ ಅಂತ ಕೈ ಜೋಡಿಸಿಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬರಲಿಲ್ಲ ಅಲ್ವಾ? ಇದರಿಂದ ನಿಮ್ಮ ಇಷ್ಟದಂತೆ ಮದುವೆ ಆಯಿತು. ನನ್ನ ಮಗನಿಗೂ ನೀನು ಇಷ್ಟ ಆಗಿದ್ಯಾ ಅಂತ ನಾವು ಸರಿ ಅಂತ ನಿಮ್ಮ ಪ್ರೀತಿಯನ್ನು ದೂರ ಮಾಡಲಿಲ್ಲ. ಮಗಳೇ, ನಾವು ಎಲ್ಲವನ್ನೂ ಹಣದಲ್ಲಿ ಅಳತೆ ಮಾಡಿ ನೋಡಲು ಸಾಧ್ಯ ಇಲ್ಲ. ಮನುಷ್ಯನಲ್ಲಿ ಮಾನವೀಯತೆ, ಪ್ರೀತಿಯ ಅನುಕಂಪ ಇರಲೇಬೇಕು ಎಂದು ಕೈಲಾಶ್ ಅವರು ತನ್ನ ಸೊಸೆಯಲ್ಲಿ ಹೇಳಿದರು. ಮಗಳೇ, ಮನುಷ್ಯನಿಗೆ ಹಣವಿದ್ದರೆ ಸಾಲದು. ಹಣದಿಂದ ಎಲ್ಲವೂ ಮಾಡೋದಕ್ಕೆ ಸಾಧ್ಯವಿಲ್ಲ. ನಾವು ಮನುಷ್ಯರ ಜೊತೆ ಸ್ವಲ್ಪ ಮಾನವೀಯತೆಯಿಂದ ವ್ಯವಹರಿಸಬೇಕು. ನೀನು ನಮ್ಮ ಅಕ್ಕಪಕ್ಕದ ಜನರಲ್ಲಿ, ಸಂಬಂಧಿಕರಲ್ಲಿ ಮತ್ತು ನಾನು ಕೆಲಸ ಮಾಡಿದ ಕಚೇರಿಯಲ್ಲಿ ವಿಚಾರಿಸಿ ನೋಡು. ನನಗೆ ನನ್ನ ಕುಟುಂಬಕ್ಕೆ ಎಷ್ಟು ಮಾನ, ಗೌರವ, ಘನತೆ ಇದೆ ಅಂತ ಗೊತ್ತಾಗುತ್ತೆ ಎಂದು ಕೈಲಾಶ್ ರವರು ಹೇಳಿದರು. ನೋಡಮ್ಮ, ನಿನಗೆ ಅತ್ತೆ ಮಾಡಿದ ತಿಂಡಿ ಇಷ್ಟ ಇಲ್ಲದಿದ್ದರೆ ತೆಗೆದುಕೊಂಡು ಹೋಗಬೇಡ ಬಿಡು. ಆದರೆ ಅದರ ನೆಪದಲ್ಲಿ ನೀನು ನಮ್ಮ ಮುಂದೆ ನಿನ್ನ ತವರು ಮನೆಯಲ್ಲಿ ಅದು ಇದೆ ಇದು ಇದೆ, ನನ್ನ ತವರು ಮನೆಯವರು ಅಂಥವರು ಇಂಥವರು ಅಂತ ಜಂಬ ಕೊಚ್ಚುವುದನ್ನು ಬಿಟ್ಟು ಬಿಡುವಂತ ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದರು. ಆಗ ನವ್ಯ ಮೌನವಾಗಿ ಬಿಟ್ಟಳು. ಆದರೆ ಅವಳ ಮನಸ್ಸು ಅತ್ತೆ ಮಾಡಿದ ತಿಂಡಿ ಮೇಲೇನೇ ಇತ್ತು. ಬಾಯಲ್ಲಿ ಮಾತ್ರ ದೊಡ್ಡದಾಗಿ ಮಾತನಾಡಿದಳು. ಆಸೆಯಿಂದ ಅವಳ ನಾಲಿಗೆಯಲ್ಲಿ ನೀರು ಸುರಿಯುತ್ತಿತ್ತು. ಅವಳಿಗೆ ಅದನ್ನು ತಿನ್ನದೆ ಮನಸ್ಸು ಬರ್ತಿರ್ಲಿಲ್ಲ. ಯಾಕಂದ್ರೆ ಅವಳಿಗೆ ಇಷ್ಟವಾದ ತಿಂಡಿಗಳು ಅದರಲ್ಲಿತ್ತು. ಅದರ ಪರಿಮಳ 5 ಸ್ಟಾರ್ ಹೋಟೆಲ್ಗಿಂತ ಕಡಿಮೆ ಇರಲಿಲ್ಲ. ಅವಳು ನಾನೇನು ಹೇಳಿಲ್ಲ, ಏನೂ ಕೇಳಿಲ್ಲ ಅನ್ನುವಂತೆ ಒಂದು ಡಬ್ಬ ತಿಂಡಿಯನ್ನು ತೆಗೆದುಕೊಂಡು ನೇರವಾಗಿ ತನ್ನ ಕೋಣೆಗೆ ಹೋದಳು. ಒಳಗೆ ಹೋದ ನಂತರ ಬಟ್ಟೆಗಳನ್ನೆಲ್ಲ ಬ್ಯಾಗಲ್ಲಿ ಪ್ಯಾಕ್ ಮಾಡಿಕೊಂಡಳು ಮತ್ತು ತಿಂಡಿಯನ್ನು ಮತ್ತೆ ತಿನ್ನುತ್ತೇನೆ ಎಂದು ಬದಿಯಲ್ಲಿ ಇಟ್ಟಳು. ಯಾಕಂದ್ರೆ ಆ ಸಮಯದಲ್ಲಿ ಅವಳ ಮನಸ್ಸು ಸ್ವಲ್ಪ ಕೆಟ್ಟಿತ್ತು. ಅವಳು ಆಗಲೇ ತಿನ್ನಬೇಕು ಎಂದು ಅಂದುಕೊಂಡಳು. ಆದರೆ ಅವಳಿಗೆ ಸಮಯ ಸಿಕ್ಕಿರಲಿಲ್ಲ. ಅಂದೇ ತವರು ಮನೆಗೆ ಹೊರಟು ಬಂದಿದ್ದಳು. ತವರು ಮನೆಯಲ್ಲಿ ಈ ತಿಂಡಿಯ ರುಚಿಯನ್ನು ನೋಡಿದ ಎಲ್ಲರೂ ಇದು ಯಾವ ಹೋಟೆಲಿಂದ ತಂದಿರುವುದು ಅಂತ ಹೇಳು ಅಂತ ಹೊಗಳುತ್ತಿದ್ದರು. ಆಗ ಅದು ನನ್ನ ಅತ್ತೆ ಮಾಡಿದ್ದು, ಮನೆಯಲ್ಲಿ ಮಾಡಿದ್ದು ಅಂತ ಹೇಳಿದಾಗ ಯಾರೂ ನಂಬಲಿಲ್ಲ. ಹೌದು, ನನ್ನ ಅತ್ತೆ ನಾನು ತೆಗೆದುಕೊಂಡು ಬರುವುದಕ್ಕಾಗಿ ಮಾಡಿಕೊಟ್ಟಿದ್ದಾರೆ. ಅದೂ ಅಲ್ಲದೆ ತುಂಬ ಮಾಡಿಟ್ಟಿದ್ರು. ನಾನೇ ಬೇಡ ಅಂತ ಒಂದೇ ಡಬ್ಬ ತಂದಿದ್ದೆ ಅಂತ ಹೇಳಿದಳು. ಆಗ ನಿನ್ನ ಅತ್ತೆ ಎಷ್ಟು ರುಚಿಯಾದ ತಿಂಡಿಯನ್ನು ಮಾಡಿದ್ದಾರೆ, ಎಷ್ಟು ಟೇಸ್ಟ್ ಆಗಿದೆ. ಆಗ ಅವಳ ಅಪ್ಪ ಹೇಳಿದ್ರು, ಅವರು ಮನೆಯಲ್ಲೇ ಮಾಡಿದ್ದು ಆರೋಗ್ಯಕರ ತಿಂಡಿಯಾಗಿದೆ, ಯಾವುದೇ ಹಿಂಜರಿಕೆ ಇಲ್ಲದೆ ತಿನ್ಬಹುದು ಅಂತ ಹೊಗಳಿದ್ರು. ಆಗ ನವ್ಯಳಿಗೆ ನಾನು ತಪ್ಪು ಮಾಡಿದ್ದೇನೆ ಎಂದು ನಾಚಿಕೆ ಆಯಿತು. ಯಾಕಂದ್ರೆ ಆ ತಿಂಡಿಯನ್ನು ನೋಡಿ ಅತ್ತೆ ಮಾವನ ಮುಂದೆ ಬೇಕಾದಷ್ಟು ಅವಮಾನ ಮಾಡಿದ್ದಳು. ಇಲ್ಲಿ ಸುಮಿತ್ರರವರು ತನ್ನ ಗಂಡನಲ್ಲಿ ಕೇಳುತ್ತಿದ್ದರು, ಅಲ್ಲರಿ, ನಿಮ್ಗೆ ಅವಳ ಸ್ವಭಾವ ಗೊತ್ತಿಲ್ವಾ? ಅವಳು ಆ ರೀತಿ ಅಂದ್ಲು ಅಂತ ನೀವು ಯಾಕೆ ಮಾತನಾಡೋದಕ್ಕೆ ಹೋದ್ರಿ ಅಂತ ಕೇಳಿದ್ರು. ಆಗ ಕೈಲಾಶ್ ಅವರು, ಅಲ್ಲ ಸುಮಿತ್ರ, ಎಷ್ಟು ದಿನ ಅಂತ ಅವಳು ತನ್ನ ತವರು ಮನೆಯವರನ್ನು ತೋರಿಸಿ ನಮ್ಮನ್ನು ಅವಮಾನಿಸುವುದನ್ನು ಸಹಿಸಿಕೊಂಡು ಇರೋದು? ನನಗೆ ಯಾರು ಏನು ಹೇಳಿದ್ರು ಅಷ್ಟು ಬೇಸರ ಆಗೋದಿಲ್ಲ. ಆದರೆ ನಿನ್ನನ್ನು ಯಾರು ಏನು ಅನ್ಬಾರ್ದು. ಯಾಕಂದ್ರೆ ನೀನು ಯಾರು, ಯಾವ ಕುಟುಂಬದಿಂದ, ಎಂತಹ ಶ್ರೀಮಂತ ಕುಟುಂಬದಿಂದ ಬಂದಿದ್ಯಾ ಅಂತ ನನಗೆ ಮಾತ್ರ ಗೊತ್ತು. ಮತ್ತೆ ನಾನು ನಿನ್ನನ್ನು ಹೇಳಿದ್ರೆ ಸುಮ್ಮನಿರುತ್ತೇನೆ ಅಂದ್ಕೊಂಡಿದ್ಯಾ ಎಂದು ಹೇಳಿದರು. 2 ದಿನ ಬಿಟ್ಟು ನವ್ಯ ಮನೆಗೆ ಬಂದು ಬಹಳ ಚೆನ್ನಾಗಿದ್ದಳು. ಹೀಗೆ ದಿನಗಳು ಮುಂದುವರಿಯುತ್ತಾ ಹೋಗುತ್ತಿತ್ತು. ಒಂದು ದಿನ ನವ್ಯಾಳ ಮನೆಯವರು ನವ್ಯಾಳ ಅಣ್ಣನ ನಿಶ್ಚಿತಾರ್ಥ ಕಾರ್ಯಕ್ರಮ ಇದೆ, ತಾವೆಲ್ಲರೂ ಆಗಮಿಸಬೇಕು ಎಂದು ಫೋನ್ ಕರೆ ಮಾಡಿ ಆಹ್ವಾನಿಸಿದ್ದರು. ಹೀಗೆ ನಿಶ್ಚಿತಾರ್ಥದ ದಿನ ಹತ್ತಿರ ಬರ್ತಿತ್ತು. 2 ದಿನಗಳು ಬಾಕಿ ಉಳಿದಿವೆ ಅನ್ನುವಷ್ಟರಲ್ಲಿ ನವ್ಯ ನಿಶ್ಚಿತಾರ್ಥಕ್ಕೆ ಅವನ ಮನೆಗೆ ಹೋಗೋದಾಗಿ ಹೇಳಿದ್ಲು. ಆಗ ಹೋಗುವಾಗ
ಅತ್ತೆ ಮಾವನ ಹತ್ತಿರ ಹೇಳಿದ್ಲು. ಅತ್ತೆ, ನೀವು ನಮ್ಮ ಮನೆಯ ಫಂಕ್ಷನ್ಗೆ ಬರೋದು ಸರಿ, ಆದರೆ ಸರಿಯಾದ ರೀತಿಯ ಒಳ್ಳೆಯ ಬಟ್ಟೆಯನ್ನು ಧರಿಸಿಕೊಂಡು ಬರಬೇಕು. ಯಾಕಂದರೆ ನಮ್ಮ ತವರು ಮನೆಯ ಅಂತಸ್ತು ಘನತೆ ಹೇಗಿರುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಲ್ವಾ. ಅವರಿಗೆ ಮ್ಯಾಚ್ ಆಗುವಂತೆ ನೀವು ಬಟ್ಟೆಯನ್ನು ಧರಿಸಿಕೊಂಡು ಬನ್ನಿ. ಇಲ್ದಿದ್ರೆ ನಾನು ಅವಮಾನದಿಂದ ತಲೆ ತಗ್ಗಿಸುವಂತೆ ಆಗ್ಬೋದು. ನನಗೆ ನಿಮ್ಮನ್ನು ಎಲ್ಲರ ಮುಂದೆ ಪರಿಚಯಿಸಲು ನಾಚಿಕೆ ಪಡುವಂತೆ ಮಾಡಬೇಡಿ ಅಂತ ಹೇಳಿ ಹೋದಳು. ಅವರಿಬ್ಬರಿಗೂ ಅಲ್ಲಿಗೆ ಹೋಗಲು ಮನಸ್ಸಿರಲಿಲ್ಲ. ಯಾಕಂದರೆ ಆ ಸೊಸೆ ಆ ರೀತಿ ಮಾತನಾಡಿದ್ದರಿಂದ ಅವರ ಮನಸ್ಸಿಗೂ ಬೇಸರವಾಗಿತ್ತು. ಅವಳು ಹೊರಟು ಹೋದಳು. 2 ದಿನದ ನಂತರ ಅಂದರೆ ನಿಶ್ಚಿತಾರ್ಥದ ದಿನ ರಾಕೇಶ್ ಜೊತೆ ಸುಮಿತ್ರಾ ಮತ್ತು ಕೈಲಾಶ್ ಕೂಡ ಹೋದರು. ಅಲ್ಲಿ ಎಲ್ಲರಿಗೂ ನೀಡುವಂತೆ ಜ್ಯೂಸು, ಚಹಾ, ತಿಂಡಿ, ಊಟ ಅಂತ ಎಲ್ಲ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಇದು ನಮ್ಮ ಮಗಳ ಮನೆಯವರು, ಅತ್ತೆ ಮಾವ ಅಂತ ಯಾರೂ ವಿಚಾರಿಸಲಿಲ್ಲ. ಯಾರೂ ಯೋಗಕ್ಷೇಮ ಕೇಳಲಿಲ್ಲ. ಇವರನ್ನು ಉಪಚರಿಸಿದ್ದು ಸುಮಿತ್ರಾ ಮತ್ತು ಕೈಲಾಶ್ ಅವರಿಗೆ ಒಂಚೂರು ಇಷ್ಟವಾಗಲಿಲ್ಲ. ಹೇಗೋ ಆ ದಿನ ಅಲ್ಲಿ ಕಳೆದು ಸಂಜೆ ಬಂದರು. ಮತ್ತೆ ಅವತ್ತು ಯೋಚಿಸಿದ್ರು, ನಾವಿನ್ನು ಅಲ್ಲಿಗೆ ಮದುವೆಗೆ ಹೋಗೋದು ಬೇಡ, ಇವತ್ತಿನ ಸತ್ಕಾರನೇ ಸಾಕು. ಹೀಗೆ ದಿನಗಳು ಮುಂದುವರಿಯುತ್ತಿತ್ತು. ಮದುವೆ ದಿನ ಹತ್ತಿರ ಬರುತ್ತಿದ್ದಾಗ ಸುಮಿತ್ರರವರು ತನ್ನ ಗಂಡನಲ್ಲಿ ಹೇಳಿದರು, ರೀ, ಯಾವುದೇ ಕಾರಣಕ್ಕೂ ನಾನು ನವ್ಯಾಳ ಅಣ್ಣನ ಮದುವೆಗೆ ಹೋಗೋದಿಲ್ಲ. ನೀವು ನನ್ನನ್ನು ಹೋಗುವಂತ ಬಲವಂತ ಮಾಡಬಾರ್ದು. ಸೊಸೆ ಮತ್ತು ಮಗ ಹೋದರೆ ಸಾಕು. ಅಲ್ಲ ರೀ, ಅವರು ನಮ್ಮನ್ನು ಯಾಕೆ ಅಷ್ಟೊಂದು ಕೀಳಾಗಿ ನೋಡಿದ್ರು? ನಮ್ಮ ಬಟ್ಟೆಯಲ್ಲಿ ಏನು ಕಡಿಮೆ ಇತ್ತು? ನಾವೇನು ಬೆಲೆ ಕೊಡದ ಬಟ್ಟೆಯಲ್ಲಿ ಹೋಗಿದ್ದೇವಾ? ಅಥವಾ ಮನೆಯಲ್ಲಿ ಧರಿಸುವ ಬಟ್ಟೆಯನ್ನು ಧರಿಸಿಕೊಂಡು ಪಾರ್ಟಿಗೆ ಸೇರಿಕೊಂಡಿದ್ವಾ? ನಮಗೆ ಯಾವುದರಲ್ಲಿ ಕಡಿಮೆಯಾಗಿದೆ? ಯಾಕೆ ನವ್ಯಾಳ ತವರು ಮನೆಯವರು ನಮ್ಮನ್ನು ಕಡೆಗಣಿಸಿದ್ರು? ಅದು ಅಲ್ಲದೆ ನಾವು ಅಲ್ಲಿರುವಾಗ ಅವರ ಮುಂದೆ ನವ್ಯ ನಮಗೆ ಒಂಚೂರು ಗೌರವವನ್ನು ಕೊಡಲಿಲ್ಲ. ಅವಳು ಅವಳ ತವರು ಮನೆಯ ಸಂಬಂಧಿಕರೊಂದಿಗೆ ಬಹಳ ಬ್ಯುಸಿಯಾಗಿ ಓಡಾಡುತ್ತಿದ್ದಳು. ತನ್ನ ಅತ್ತೆ ಮಾವ ಬಂದಿದ್ದಾರೆ, ಇವರು ನನ್ನ ಗಂಡನ ತಂದೆ ತಾಯಿ ಅನ್ನುವಂಥ ಯಾವ ಪ್ರೀತಿಯಾಗಲಿ ಗೌರವವಾಗಲಿ ನಮಗೆ ಅವಳು ನೀಡಲಿಲ್ಲ. ಅಂಥವರ ಬಾಗಿಲಿಗೆ ನಾವು ಪುನಃ ಹೋಗುವುದು ಸರಿಯಲ್ಲ ಅಂತ ಹೇಳಿದರು. ಸರಿ ಸರಿ ಸುಮಿತ್ರಾ, ನಿನಗೆ ಗೌರವ ಸಿಗದ ಸ್ಥಳಕ್ಕೆ ನಾನು ಯಾವತ್ತೂ ಕೂಡ ನಿನ್ನನ್ನು ಒತ್ತಾಯ ಮಾಡಿ ಕಳುಹಿಸಲ್ಲ. ನಾವು ಯಾರ ಜೊತೆನೂ ಯಾವುದೇ ರೀತಿಯ ಕೀಳಾಗಿ ಮಾತನಾಡಲಿಲ್ಲ. ನಮ್ಮ ಘನತೆಯನ್ನು ಉಳಿಸಿಕೊಂಡೇ ಮಾತನಾಡಿದ್ದೇವೆ. ನೀನು ಹೋಗೋದು ಬೇಡ ಅಂತ ಸಮಾಧಾನಿಸಿದರು. ಹೀಗೆ ಮದುವೆ ದಿನಗಳು ಹತ್ತಿರ ಬರುತ್ತಿದ್ದಾಗೇನೆ ಸುಮಿತ್ರರ ತಂಗಿ ಮಗಳಿಗೆ ಮದುವೆ ಫಿಕ್ಸ್ ಆಗಿ ಬಹಳ ಅರ್ಜೆಂಟಾಗಿ ಮದುವೆ ಏರ್ಪಾಡು ಮಾಡಿದ್ರು. ಆ ನೆಪವನ್ನು ತೆಗೆದುಕೊಂಡು ಕೈಲಾಶ್ ಮತ್ತು ಸುಮಿತ್ರರವರು ತಂಗಿಯ ಮಗಳ ಮದುವೆಗೆ ಹೋದರು. ಇಲ್ಲಿ ನವ್ಯ ಮತ್ತು ರಾಕೇಶ್ ನವ್ಯಾಳ ಅಣ್ಣನ ಮದುವೆಗೆ ಹೋದರು. ಬಹಳ ಸಂತೋಷದಿಂದ ಮದುವೆಗೆ ಸೇರಿ ಸಂಭ್ರಮಿಸಿ ಮದುವೆ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಎಲ್ಲರೂ ಮನೆಗೆ ಹಿಂದಿರುಗಿದರು. ದಿನಗಳು ಕಳೆದು ವರ್ಷ ಮುಗಿದಿದ್ದೇ ನವ್ಯಳಿಗೆ ಗೊತ್ತಾಗಲಿಲ್ಲ. ಅವಳಿಗೆ ಈಗಾಗಲೇ ಮದುವೆಯಾಗಿ 1 ವರ್ಷ ತುಂಬಿಕೊಂಡಿತ್ತು. ಒಂದು ದಿನ ಸುಮಿತ್ರರವರ ಕಿರಿಯ ತಮ್ಮನ ಹೆಂಡತಿ ಬಹಳ ವರ್ಷಗಳ ನಂತರ ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದರು. ಸುಮಿತ್ರರವರು ತಮ್ಮ ತವರು ಮನೆಗೆ ಹೋಗದೆ 1 ವರ್ಷ ಕಳೆದಿತ್ತು. ಅವರು ಇತ್ತೀಚೆಗೆ ಬಹಳ ದೀರ್ಘ ಸಮಯದ ನಂತರ ತವರು ಮನೆಗೆ ಭೇಟಿ ನೀಡಿದ್ದರು. ಆದರೆ ಈ ವರ್ಷ ಮಾತ್ರ 1 ವರ್ಷ ತುಂಬಿಕೊಂಡಿತ್ತು. ಯಾಕಂದ್ರೆ ಮಗನ ಮದುವೆಯಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದರು. ಮನೆಯಲ್ಲಿ ಹೊಸದಾಗಿ ಬಂದ ಸೊಸೆಯೊಂದಿಗೆ ಇದ್ದುದರಿಂದ ಬಹಳ ದೀರ್ಘವಾದ ಸಮಯದ ನಂತರ ಮನೆಗೆ ಹೋಗಲು ಹೊರಟಿದ್ದರು. ತಾನು ಅತ್ತೆಯಾದುದರಿಂದ ಹೋಗುವಾಗ ಬರಿಗೈಯಲ್ಲಿ ಹೋಗೋದು ಬೇಡ ಅಂತ ಮಗುವಿನ ತಾಯಿಗೆ ಮತ್ತು ದೊಡ್ಡ ಮಗುವಿಗೆ ಬಟ್ಟೆ, ಚಿನ್ನ, ತಿಂಡಿ ತೆಗೆದುಕೊಂಡು ಹೋಗೋದಾಗಿ ಹೇಳಿದರು. ನಾವು ಯಾವಾಗಲಾದರೂ ತವರು ಮನೆಗೆ ಹೋಗುವಾಗ ಬಹಳ ಸಂತೋಷದಿಂದ ಸಂಭ್ರಮದಿಂದ ಹೋಗುತ್ತೇವೆ. ಅದೂ ಅಲ್ಲದೆ ವರ್ಷಗಳ ನಂತರ ನನ್ನ ತಂಗಿ ಅಥವಾ ತಮ್ಮ ಅತ್ತೆ ಬರ್ತಿದ್ದಾರೆ ಅಂತ ತವರು ಮನೆಯಲ್ಲಿ ಕಾಯುತ್ತಿರುತ್ತಾರೆ. ಆಗ ಅವರು ತನ್ನ ಗಂಡನಲ್ಲೇ ನನಗೆ ತವರು ಮನೆಗೆ ಹೋಗುವಾಗ ಇಂಥದ್ದೆಲ್ಲ ಬೇಕು ಅಂತ ಲಿಸ್ಟ್ ಮಾಡುತ್ತಾರೆ. ಆಗ ನೀನು ಯಾವುದನ್ನು ಇಚ್ಛಿಸ್ತೀಯಾ, ನಾನು ಅದನ್ನೆಲ್ಲ ತೆಗೆದುಕೊಡುತ್ತೇನೆ, ನೀನು ಯಾವುದೇ ಯೋಚನೆ ಮಾಡಬೇಡ ಅಂತ ಕೈಲಾಶ್ ಅವರು ಬ್ಯಾಂಕಿಗೆ ಹೋಗಿ ತನ್ನ ಅಕೌಂಟಲ್ಲಿದ್ದ ಹಣವನ್ನು ತಂದು ಹೆಂಡತಿಗೆ ಕೊಡುತ್ತಾರೆ. ಮತ್ತೆ ಇಬ್ಬರು ಗಂಡ ಹೆಂಡತಿ ಮಾರುಕಟ್ಟೆಗೆ ಹೋಗಿ ಬಟ್ಟೆ ಬರೆಗಳನ್ನು, ಚಿನ್ನವನ್ನು, ಹಣ್ಣು ಹಂಪಲುಗಳನ್ನು, ಸಿಹಿಯಾದ ತಿಂಡಿಗಳನ್ನು ತರುತ್ತಾರೆ. ಎಲ್ಲವನ್ನು ತಂದು ಸೊಸೆಗೆ ತೋರಿಸ್ತಾರೆ. ನಾನು ತವರು ಮನೆಗೆ ಹೋಗ್ತಿದ್ದೇನೆ, ನನ್ನ ತಮ್ಮನಿಗೆ ಒಂದು ಪುಟ್ಟ ಮಗು ಬಂದಿದೆ, ಅದನ್ನು ನೋಡಬೇಕು, ಅದಕ್ಕೋಸ್ಕರ ಇಷ್ಟೊಂದು ಉಡುಗೊರೆಯನ್ನು ತೆಗೆದುಕೊಂಡು ಹೋಗುತ್ತಿದ್ದೇನೆ ಎಂದು ಹೇಳಿದರು. ಆಗ ಅತ್ತೆಗೆ ತನ್ನ ತವರು ಮನೆಯವರ ಜೊತೆ ಇದ್ದ ಪ್ರೀತಿಯನ್ನು ಕಂಡು ಅವಳಿಗೆ ತುಂಬ ಸಂತೋಷವಾಗುತ್ತೆ. ಅತ್ತೆ ಎಷ್ಟು ಬುದ್ಧಿವಂತೆ, ತನ್ನ ತವರು ಮನೆಗೆ ಹೋಗುವಾಗ ಬರಿಗೈಯಲ್ಲಿ ಹೋಗೋದಿಲ್ಲ. ಅವಳಿಗೆ ಸಂತೋಷವಾಗುತ್ತೆ. ಆದರೆ ಎದುರಿಗೆ ನಾನು ಅವರು ಮಾಡಿದ ಎಲ್ಲ ಕೆಲಸವನ್ನು ಒಪ್ಪಿಕೊಳ್ಬಾರ್ದು, ನಾನೇ ಮಾತನಾಡಿ ಮೇಲಾಗಬೇಕು ಅಂತ ಯೋಚಿಸ್ತಾಳೆ. ಅದೂ ಅಲ್ಲದೆ ನವ್ಯ ತನ್ನ ತವರು ಮನೆಯಲ್ಲಿ ಈ ರೀತಿಯ ಸಂಪ್ರದಾಯವನ್ನು ನೋಡಿರಲಿಲ್ಲ. ಅಲ್ಲ ಅತ್ತೆ, ನೀವು ಇಷ್ಟು ಸಮಯದಲ್ಲಿ ತವರು ಮನೆಗೆ ಹೋದದ್ದನ್ನು ನಾನು ನೋಡಲೇ ಇಲ್ವಲ್ಲ ಎಂದು ಹೇಳುತ್ತಾಳೆ. ಆಗ ಸುಮಿತ್ರರವರು, ಇಲ್ಲ ಮಗಳೇ, ನಾನು ಹೋಗ್ತಿದ್ದೆ, ಆದರೆ 4 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಹೋಗ್ತಿದ್ದೆ. ಆದರೆ ಈಗ ನಿಮ್ಮ ಮದುವೆ ಆದ್ದರಿಂದ ನಾನು ಅದರಲ್ಲಿ ಸ್ವಲ್ಪ ಬ್ಯುಸಿಯಾಗಿ ಹೋದೆ, ಸಮಯ ಕೂಡಿ ಬಂದಿರಲಿಲ್ಲ. ಈಗ ಮಗುವನ್ನು ನೋಡಲು ಒಂದು ಕಾರಣ ಸಿಕ್ಕಿದೆ. ಹೋಗುವಾಗ ನಾವು ಬರಿಗೈಯಲ್ಲಿ ಹೋದರೆ ನಮಗೆಲ್ಲಿ ಗೌರವ ಸಿಗುತ್ತೆ? ನಾವು ಯಾವತ್ತೂ ನಮಗೆ ಸಿಗಬೇಕಾದ ಗೌರವ ಘನತೆಯನ್ನು ಕಳೆದುಕೊಳ್ಬಾರ್ದು. ನಾವು ನಮ್ಮ ಗಂಡನ ಮನೆಯಲ್ಲಿ ಯಾವುದರಲ್ಲೂ ಕಡಿಮೆ ಇಲ್ಲದೆ ಸಂತೋಷವಾಗಿದ್ದೇವೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿರುತ್ತೆ. ನಮ್ಮ ಗಂಡನ ಮನೆಯಿಂದ ತವರು ಮನೆಗೆ ಹೋಗುವಾಗ ನಾವು ಅವರನ್ನು ಸಂತೋಷಪಡಿಸಲು ಪ್ರಯತ್ನಿಸಬೇಕು. ಅಲ್ಲಿಂದಲೇ ತಂದು ಅವರಿಗೆ ಬೇಸರ ಮಾಡಬಾರ್ದು. ನನಗೆ ಇಲ್ಲಿ ಏನೂ ಕಡಿಮೆ ಆಗಲಿಲ್ಲ,
ಅದರಿಂದ ನಾನು ಯಾವತ್ತೂ ಕೂಡ ತವರು ಮನೆಗೆ ಹೋಗುವಾಗ ಬರಿಗೈಯಲ್ಲಿ ಹೋಗಲಿಲ್ಲ. ಆಗ ಅತ್ತೆಯ ಅಷ್ಟು ಅರ್ಥಪೂರ್ಣವಾದ ಮಾತನ್ನು ಕೇಳಿ ಸೊಸೆಗೆ ನಾಚಿಕೆಯಾಗುತ್ತೆ. ಆದರೂ ಅಲ್ಲ ಅತ್ತೆ, ನೀವು ಇಷ್ಟೊಂದು ಸಾಮಗ್ರಿಗಳನ್ನು ಯಾಕೆ ತೆಗೆದುಕೊಂಡು ಹೋಗಬೇಕು? ಮಗುವಿಗೆ ಒಂದು ಬಟ್ಟೆ ಸಾಕಾಗೋದಿಲ್ವಾ? ಮನೆಯವರೆಲ್ಲರಿಗೂ ಯಾಕೆ ತೆಗೆದುಕೊಂಡು ಹೋಗೋದು ಅಂತ ಪ್ರಶ್ನೆ ಮಾಡ್ತಾಳೆ. ಆಗ ಅತ್ತೆ, ಇದರಿಂದ ನನಗೂ ಸಂತೋಷ ಸಿಗುತ್ತೆ ಮಗಳೇ ಎಂದು ಹೇಳುತ್ತಾರೆ. ಈಗ ನಾನು ನಾಳೆನೇ ಹೊರಡುತ್ತೇನೆ. ನೀನು ಕೂಡ ನನ್ನ ತವರು ಮನೆಯವರನ್ನು ನೋಡ್ಲಿಲ್ವಲ್ಲ? ಅಲ್ಲಿ ನನ್ನ ತಮ್ಮ ನಿನ್ನನ್ನು ಕರೆದುಕೊಂಡು ಬರಲು ಹೇಳಿದ್ದಾನೆ. ನಾವು ಹೋಗಿ ಎಲ್ಲವನ್ನು ನೋಡಿಕೊಂಡು ಬರೋಣ ಅಂತ ಹೇಳಿದ್ರು. ಇಲ್ಲಪ್ಪ, ನಾನು ಬರೋದಿಲ್ಲ. ಅದು ಕೂಡ ನಿಮ್ಮ ಹಳ್ಳಿಗ ಎಂದು ಕೇಳುತ್ತಾಳೆ. ಅಲ್ಲ ಅತ್ತೆ, ನಿಮ್ಮ ಮನೆ ಇರುವುದು ಹಳ್ಳಿಯಲ್ಲಿ. ಆ ಹಳ್ಳಿಯ ಮನೆ ಹೇಗಿರುತ್ತೋ ಅಲ್ಲಿ ಗುಡಿಸಲಲ್ಲಿ ನನ್ನಿಂದ ಇರಲು ಸಾಧ್ಯವಿಲ್ಲ. ಅದು ಅಲ್ಲದೆ ಅಲ್ಲಿ ಕರೆಂಟ್ ವ್ಯವಸ್ಥೆ ಇರ್ಲಿಕ್ಕಿಲ್ಲ, ಇನ್ವರ್ಟರ್ ಅಂತೂ ಇರ್ಲಿಕ್ಕೇನೆ ಇಲ್ಲ. ಅಂಥ ಮನೆಯಲ್ಲಿರೋದಕ್ಕೆ ನನ್ನಿಂದ ಅಸಾಧ್ಯ. ನಾನು ಬರೋದಿಲ್ಲ, ನೀವು ಹೋಗಿ ಬನ್ನಿ ಅಂತ ಹೇಳುತ್ತಾಳೆ. ಅಲ್ಲ ಮನವ್ಯ, ನೀನೊಮ್ಮೆ ಬಂದು ನೋಡು, ನಿನಗೆ ಇಷ್ಟ ಆಗ್ಬೋದು. ನೀನು ನನ್ನ ಜೊತೆ ನನ್ನ ತವರು ಮನೆಗೆ ಬಾ ಅಂತ ಕರೀತಾರೆ. ಇಲ್ಲಪ್ಪ, ನನ್ನನ್ನು ಕರೆಯೋದು ಕೂಡ ಬೇಡ, ನಾನು ಬರೋದಿಲ್ಲ ಅಂತ ಪುನಃ ಹೇಳುತ್ತಾಳೆ. ಆಗ ರಾಕೇಶ್ ಅಲ್ಲಿಗೆ ಬರುತ್ತಾನೆ. ಹೌದು ನವ್ಯ, ಅಮ್ಮ ಹೇಳ್ತಾ ಇರೋದು ಸರಿಯಾಗಿದೆ. ಮಾವ ಎಲ್ಲರನ್ನೂ ಆಮಂತ್ರಿಸಿದ್ದಾರೆ. ನಾವು ನಾಳೆ ಒಟ್ಟಿಗೆನೆ ಹೋಗೋಣ. ನಿನ್ಗೆ ಅಲ್ಲಿ ಇಷ್ಟ ಆಗ್ಬೋದು. ಒಂದು ವೇಳೆ ಇಷ್ಟ ಆಗದಿದ್ರೆ ಕಾರ್ಯಕ್ರಮ ಮುಗಿದ ತಕ್ಷಣ ನಾವು ಮನೆಗೆ ಬರೋಣ ಎಂದು ಒತ್ತಾಯ ಮಾಡಿದ. ಗಂಡನ ಮಾತಿಗೆ ಬೇಡ ಅನ್ನಲು ಸಾಧ್ಯವಾಗದೆ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಮರುದಿನ ಹೊರಡುತ್ತಾರೆ. ಸುಮಿತ್ರರವರು ತನ್ನ ತವರು ಮನೆಗೆ ತೆಗೆದುಕೊಂಡು ಹೋಗಲು ರೆಡಿ ಮಾಡಿದ ಸಾಮಗ್ರಿಗಳನ್ನು, ಬಟ್ಟೆ ಬರೆಗಳನ್ನು, ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡುತ್ತಾರೆ ಮತ್ತು ಕಾರಲ್ಲಿ ಇಡುತ್ತಾರೆ. ಮಾತನಾಡುತ್ತಲೇ ಬಹಳ ಸಂತೋಷದಿಂದ ಕಾರಲ್ಲಿ ಪ್ರಯಾಣ ಮಾಡ್ತಾರೆ. ಸಂಜೆಯಾಗುವಾಗ ಅವರು ತಮ್ಮ ಊರಿಗೆ ಬಂದು ಸೇರ್ತಾರೆ. ಆದರೆ ಅವರನ್ನು ಸ್ವಾಗತಿಸಲು ಮನೆಯವರೆಲ್ಲ ಮಾರ್ಗದ ಬದಿಗೇನೆ ಬಂದಿದ್ರು. ಬಹಳ ಸಂಭ್ರಮದಿಂದ ಅದ್ಧೂರಿಯಾಗಿ ಸ್ವಾಗತ ಮಾಡಿದ್ರು. ಇವರ ಸ್ವಾಗತವನ್ನು ನೋಡಿ ನವ್ಯ ಬೆಚ್ಚಿ ಬಿದ್ದಳು. ನವ್ಯ ಮತ್ತು ರಾಕೇಶ್ಗೆ ಬೊಕ್ಕೆ ನೀಡಿ ಸ್ವಾಗತಿಸಲಾಯಿತು. ನವ್ಯಾಳ ಕಣ್ಣಲ್ಲಿ ಇದನ್ನು ನಂಬಲು ಸಾಧ್ಯನೇ ಆಗಲಿಲ್ಲ. ನವ್ಯ ಅಂದುಕೊಂಡಿದ್ದಳು, ಅತ್ತೆ ಹಳ್ಳಿಯವರು, ಗಂಡನ ಮನೆಯವರು ಮಧ್ಯಮ ಕುಟುಂಬದಲ್ಲಿದ್ದವರು. ಇವರ ಅಣ್ಣಂದಿರಿಗೆ ವಾಸ ಮಾಡಲು ಸರಿಯಾದ ಮನೆಗಳು ಇರ್ಲಿಕ್ಕಿಲ್ಲ. 2 ಹೊತ್ತು ಸರಿಯಾಗಿ ಊಟ ಮಾಡ್ತಾರೋ ಇಲ್ವೋ, ಅಂದ್ರೆ ನವ್ಯಾಳ ದೃಷ್ಟಿಯಲ್ಲಿ ಅವರು ತುಂಬಾ ಬಡವರು ಅಂತ ಅಂದುಕೊಂಡಿದ್ದಳು. ಅವರ ಮನೆಯ ಎಷ್ಟೋ ದೂರದಿಂದ ಎಂಟ್ರೆನ್ಸ್ ಗೇಟ್ ಅನ್ನು ಕಾರಲ್ಲಿ ಪ್ರವೇಶಿಸಿದ್ರು. ಅಲ್ಲಲ್ಲಿ ಗಾರ್ಡನ್ಗಳು, ತೋಟಗಳು, ಕೆಲಸದಾಳುಗಳು ಅಲ್ಲಲ್ಲಿ ಕೆಲಸ ಮಾಡ್ತಿದ್ರು. ಅಂದ್ರೆ ವಿಶಾಲವಾದ ಪ್ರದೇಶ ಅವರ ಮನೆಯ ಸುತ್ತಮುತ್ತಲಿತ್ತು. ಕಾರು ನೇರವಾಗಿ ಅವರ ಮನೆಯ ಬಾಗಿಲಿಗೆ ಬಂದು ತಲುಪಿತ್ತು. ಮನೆ ಯಾವ ರೀತಿ ಇತ್ತು ಅಂದ್ರೆ ನವ್ಯ ತನ್ನ ಕಣ್ಣನ್ನು ಆಗಾಗ ಉಜ್ಜಿಕೊಳ್ಳುತ್ತಿದ್ದಳು. ಯಾಕಂದ್ರೆ ಅವಳಿಗೆ ತಾನು ಚಿತ್ರವನ್ನು ನೋಡುತ್ತಿದ್ದೇನೆ ಅಂದ್ರೆ ಡ್ರಾಯಿಂಗ್ ಅಲ್ಲಿ ಸೀನರೀಸ್ ಬಿಡಿಸಿದ ಹಾಗೆ ಕಾಣ್ತಿತ್ತು. ಹಳ್ಳಿಯ ವಾತಾವರಣ ಆದ್ರೂ ಬಹಳ ತಂಪಾದ, ಹಲವು ಮರಗಳ ನಡುವೆ ಹಾದು ಹೋಗುವ ಸುಂದರವಾದ ಮಾರ್ಗ. ಕಾರು ಮುಂದೆ ಸಂಚರಿಸುತ್ತಲೇ ಇತ್ತು. ಆಗ ದೊಡ್ಡ ಅರಮನೆಯ ಮುಂದೆ ಬಂದು ಕಾರು ನಿಂತಿತು. ಆಗ ಇವಳು ಆಶ್ಚರ್ಯದಿಂದ ಅತ್ತೆಯ ಮುಖ ನೋಡಿದಳು. ಅಂದ್ರೆ ಈ ಮನೆ ನನ್ನ ಅತ್ತೆಯ ತವರು ಮನೆಯ ಎಂದು ಗೊಂದಲದಲ್ಲಿದ್ದಳು. ಆ ಮನೆ ದೊಡ್ಡ ಅರಮನೆಯಂತೆ ಇತ್ತು. 4-5 ದೊಡ್ಡ ದೊಡ್ಡ ಮನೆಗಳನ್ನು ಒಟ್ಟಿಗೆ ಸೇರಿಸಿದ್ರೆ ಎಷ್ಟು ದೊಡ್ಡದಾಗೋದೋ ಅಷ್ಟು ದೊಡ್ಡದಾಗಿತ್ತು. ನವ್ಯ ಸುತ್ತಮುತ್ತಲು ಎಲ್ಲಾ ಕಡೆ ಕಣ್ಣಾಡಿಸಿದಳು. ಆಗ ಒಳಗಡೆಯಿಂದ ಅಣ್ಣ ಸಂತೋಷದಿಂದ ಅತ್ತಿಗೆಯ ಜೊತೆ ಬಂದು ಮಾತನಾಡಿ ಅತಿಥಿ ಸತ್ಕಾರವನ್ನು ಬಹಳ ಪ್ರೀತಿಯಿಂದ, ಗೌರವದಿಂದ ಮಾಡಿದ್ರು. ಮೊದಲಿಗೆ ಕೈಕಾಲುಗಳನ್ನು ತೊಳೆದುಕೊಂಡರು. ಆಗ ಅವರ ಅತ್ತಿಗೆ ನೀರನ್ನು ಒಂದು ಚೊಂಬಲ್ಲಿ ತಂದುಕೊಟ್ಟಳು. ಅಲ್ಲಿ ನಲ್ಲಿಗಳಿತ್ತು, ಆದರೂ ಅವರು ಕೈಗೆ ತಂದುಕೊಟ್ಟರು. ಅದು ಯಾಕಂದ್ರೆ ಅಲ್ಲಿ ಅವರು ನಡೆದುಕೊಂಡು ಬಂದ ರೀತಿ ಸಂಪ್ರದಾಯ ಆಗಿತ್ತು. ಬಂದವರಿಗೆ ಒಂದು ಚೊಂಬಲ್ಲಿ ನೀರು ಕೊಟ್ಟು ಅವರನ್ನು ಕೈಕಾಲು ತೊಳೆದು ಬನ್ನಿ ಅಂತ ಹೇಳುವ ಸಂಪ್ರದಾಯ. ಅವರೆಲ್ಲ ಕೈಕಾಲು ಮುಖ ತೊಳೆದುಕೊಂಡು ಒಳಗಡೆ ಹೋದರು. ಹೋದವರನ್ನು ಅಷ್ಟು ದೊಡ್ಡ ಮನೆಯಾದರೂ ಒಂದು ಹಾಸಿಗೆಯಲ್ಲಿ ಚಾಪೆ ಹಾಕಿ ಎಲ್ಲರೂ ಕಾಲು ಮಡಚಿ ಎಲ್ಲರಿಗೂ ಕುಡಿಯಲು ನೀರು ಕೊಟ್ಟರು. ಆಗ ಬಹಳ ಸಂತೋಷದಿಂದ ಆ ನೀರನ್ನು ಕುಡಿದುಕೊಂಡರು. ನಂತರ ಸ್ವಲ್ಪ ಮಾತನಾಡಿ ಸಂಜೆ ಆಗಿರೋದ್ರಿಂದ ಚಹಾ ಮತ್ತು ಬಿಸಿ ಬಿಸಿಯಾಗಿ ಗರಿಗರಿಯಾದ ತಿಂಡಿಯನ್ನು ಮಾಡಿ ತಿನ್ನುವಂತೆ ಒತ್ತಾಯಿಸಿದ್ರು. ಅವರ ಮಾತಿನ ಶೈಲಿ, ನಡತೆ, ನೀಡೋ ಗೌರವ ಎಲ್ಲವೂ ನವ್ಯಾಳಿಗೆ ಅದ್ಭುತ ಎಂದು ಅನ್ನಿಸ್ತು. ಅವರು ಕೈಕಾಲು ಮುಖ ತೊಳೆದ ನಂತರ ಕೈಯಲ್ಲಿ ಒಂದು ಟವೆಲನ್ನು ಹಿಡ್ಕೊಂಡು ಬಂದು ಮುಖ ಒರೆಸುವಂತೆ ಕೊಟ್ಟಿದ್ರು. ಎಂತಹ ಅದ್ಭುತ ಪದ್ಧತಿ! ಹೀಗೆ ಮಾತನಾಡುತ್ತಾ ರಾತ್ರಿ ಊಟವನ್ನು ಒಟ್ಟಿಗೆ ಕೂತು ಮಾಡಿದ್ರು. ಆಗ ತಟ್ಟೆಗೆ ಹಲವು ರೀತಿಯ ಪಲ್ಯಗಳು, ಸಾಂಬಾರ್ಗಳು, ಸಿಹಿಯಾದ ಹಣ್ಣುಗಳ ಚಟ್ನಿ, ಪಾಯಸ, ಹೀಗೆ ಹಲವು ಖಾದ್ಯ. ಒಂದು ಬದಿಯಲ್ಲಿ ಚಿಕನ್ ಕರಿ, ರೊಟ್ಟಿ, ಚಪಾತಿ, ಬೇರೆ ಬೇರೆ ರೀತಿಯ ಅಡುಗೆಗಳನ್ನು ಮಾಡಿ ಬಡಿಸಿದ್ದರು. ತನ್ನ ಅತ್ತೆ ಮನೆಯವರು ಇಷ್ಟೊಂದು ಶ್ರೀಮಂತರು ಎಂದು ಅವಳು ಕನಸು ಮನಸ್ಸಲ್ಲೂ ಅಂದುಕೊಂಡಿರಲಿಲ್ಲ. ತಾನು ಅತ್ತೆಯಲ್ಲಿ ನೀವ್ಯಾಕೆ ನನ್ನ ಜೊತೆ ಇದಕ್ಕಿಂತ ಮೊದಲು ಹೇಳಿಲ್ಲ ಅಂತ ಕೇಳಬೇಕಿತ್ತು. ಯಾಕಂದ್ರೆ ನವ್ಯ ಅತ್ತೆಯ ಮುಂದೆ ಎಷ್ಟೊಂದು ಅವಮಾನ ಮಾಡಿದಳು. ತನ್ನ ಅತ್ತೆ ಏನೂ ಇಲ್ಲದವರು ನವ್ಯ ಅಂದುಕೊಂಡಿದ್ದಳು. ನನ್ನ ತವರು ಮನೆಯ ಶ್ರೀಮಂತಿಕೆ ನನ್ನ ಅತ್ತೆ ಮನೆಯ ಶ್ರೀಮಂತಿಕೆಯನ್ನು ಹೋಲಿಸಿದ್ರೆ ಏನೂ ಅಲ್ಲ. ನಾನು ಅತ್ತೆಯಲ್ಲಿ ಮಾತನಾಡಬೇಕು. ಯಾರೂ ಇಲ್ಲದ ಸಮಯ ಕಾದು ನೋಡುತ್ತಾಳೆ. ಅತ್ತೆ ಒಂದು ಕೋಣೆಯಲ್ಲಿ ಆರಾಮಾಗಿ ಮಲಗಿದ್ರು. ಆಗ ನವ್ಯ ನೇರವಾಗಿ ಅವರ ಹತ್ತಿರ ಹೋಗಿ ಕೇಳುತ್ತಾಳೆ, ಅಲ್ಲ ಅತ್ತೆ, ನಿಮ್ಮ ತವರು ಮನೆಯಲ್ಲಿ ಇಷ್ಟೊಂದು ಶ್ರೀಮಂತಿಕೆ ಇರುವಾಗ ನೀವ್ಯಾಕೆ ಅಷ್ಟು ಕಷ್ಟದಲ್ಲಿ ಗಂಡನ ಮನೆಯಲ್ಲಿ ಇರ್ತಿದ್ದೀರಾ? ನಿಮ್ಮ ತವರು ಮನೆಯಿಂದ ನಿಮ್ಗೆ ಏನೂ ಕೊಡ್ಲಿಲ್ವಾ ಎಂದು ಕೇಳುತ್ತಾಳೆ.
ಅದೂ ಅಲ್ಲದೆ ನಿಮ್ಮ ತವರು ಮನೆಯವರು ಇಷ್ಟೊಂದು ಶ್ರೀಮಂತರು ಅಂತ ನನ್ನ ಜೊತೆ ಇದಕ್ಕಿಂತ ಮೊದಲು ನಾನು ಎಷ್ಟೊಂದು ನಿಮ್ಮನ್ನು ಅವಮಾನ ಮಾಡುವಾಗ ಯಾಕೆ ಹೇಳಿಲ್ಲ? ನನಗೆ ನಾನು ನಿಮ್ಮನ್ನು ಅವಮಾನಿಸಿದ ರೀತಿಯನ್ನು ನೋಡಿ ಈಗ ತುಂಬ ನಾಚಿಕೆ ಆಗ್ತಿದೆ. ಅದೂ ಅಲ್ಲದೆ ನನಗೆ ನನ್ನ ಮೇಲೇನೆ ಕೋಪ ಬರ್ತಿದೆ. ನಾನು ನಾವೇ ಶ್ರೀಮಂತರೆಂದು ಅಂದುಕೊಂಡಿದ್ದೆ. ಅದೂ ಅಲ್ಲದೆ ಇಷ್ಟೊಂದು ಶ್ರೀಮಂತಿಕೆ ಇದ್ರೂ ನೀವು ಯಾವುದೇ ರೀತಿಯ ಜಂಬವಾಗ್ಲಿ ಅಹಂಕಾರವಾಗ್ಲಿ ನನ್ನ ಮೇಲೆ ತೋರಿಸಲಿಲ್ಲ. ನೀವು ಹೇಗೆ ಮಾವನನ್ನು ಮದುವೆಯಾದ್ರಿ ಅಂತ ಕೇಳುತ್ತಾಳೆ. ನೋಡಮ್ಮ ನವ್ಯ, ನಾನು ಹುಟ್ಟುತ್ತಲೇ ಮಹಾರಾಣಿಯಂತೆ ಇದ್ದವಳು. ನನ್ನ ಗಂಡ ಅಂದರೆ ನಿನ್ನ ಮಾವ ನಮ್ಮ ಊರ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು. ನನ್ನ ಅಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್. ಅದೂ ಅಲ್ಲದೆ ಎಷ್ಟೋ ಕೋಟಿಗಟ್ಟಲೆ ಆಸ್ತಿ ಇರುವವರು. ನಾವು ಈ ಊರಲ್ಲಿ ಅತ್ಯಂತ ಶ್ರೀಮಂತರು. ಒಂದು ದಿನ ಯಾವುದೋ ಒಂದು ವ್ಯವಹಾರದ ವಿಷಯವಾಗಿ ಬ್ಯಾಂಕಿಗೆ ಹೋಗ್ತಾರೆ. ಹಾಗೂ ಯಾರೋ ಲೋನ್ ಸ್ಯಾಂಕ್ಷನ್ ಮಾಡೋದಕ್ಕೋಸ್ಕರ ಮಾವನಿಗೆ ಲಂಚ ನೀಡಲು ಮುಂದಾಗ್ತಾರೆ. ಆಗ ಮಾವ ಹೇಳಿದ್ರಂತೆ, ಲೋನ್ ಸ್ಯಾಂಕ್ಷನ್ ಮಾಡುವುದು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ, ಅದು ನನ್ನ ಜವಾಬ್ದಾರಿ ಕೂಡ. ಎಲ್ಲವೂ ಸರಿಯಾಗಿದ್ರೆ ನಾನು ಖಂಡಿತವಾಗಿಯೂ ಸ್ಯಾಂಕ್ಷನ್ ಮಾಡುತ್ತೇನೆ. ಆದರೆ ಇದಕ್ಕೋಸ್ಕರ ನೀವು ದಯವಿಟ್ಟು ನನಗೆ ಈ ರೀತಿ ಹಣವನ್ನು ನೀಡಬಾರ್ದು ಅಂತ ನಿರಾಕರಿಸಿದ್ರಂತೆ. ಆಗ ಮಾವನ ಸ್ವಭಾವ ಅಪ್ಪನಿಗೆ ತುಂಬ ಇಷ್ಟವಾಯ್ತಂತೆ. ಹೀಗೆ ಬ್ಯಾಂಕಿಗೆ ಹೋಗ್ತಿರುವಾಗ ಮತ್ತೆ ಪರಿಚಯವಾಗಿ ನನ್ನ ಗಂಡನ ಪ್ರಾಮಾಣಿಕತೆ ನೋಡಿ ಅಪ್ಪ ನನ್ನನ್ನು ಮದುವೆ ಮಾಡಿಸಿಕೊಟ್ರು. ಆದರೆ ಕೈಲಾಶ್ ಅವರು ನನ್ನ ತವರು ಮನೆಯ ಶ್ರೀಮಂತಿಕೆಯ ಹಣವನ್ನು ಯಾವುದೂ ಅಪೇಕ್ಷಿಸಲಿಲ್ಲ. ಅವರು ತಾನು ಸಂಪಾದಿಸಿದ ಹಣದಿಂದಲೇ ನಾವು ಜೀವನ ಮಾಡಬೇಕು, ನಿನ್ನ ತವರು ಮನೆಯಿಂದ ಏನನ್ನು ತರಕೂಡದು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದರು. ನಾನು ತವರು ಮನೆಯಿಂದ ಏನನ್ನಾದರೂ ತಂದು ಗಂಡನ ಮನೆಯಲ್ಲಿ ಇದು ನನ್ನದು, ನನ್ನ ತವರು ಮನೆಯವರು ಕೊಟ್ಟದ್ದು ಅಂತ ಹೇಳಿ ಬೇರೆ ಮನೆ ಸದಸ್ಯರಿಗೆ ನೋವುಂಟು ಮಾಡುವುದು ಅವರಿಗೆ ಒಂಚೂರು ಇಷ್ಟವಿರಲಿಲ್ಲ. ನಾವು ನಮ್ಮ ಜೀವನವನ್ನು ನಮ್ಮ ಸಂಪಾದನೆಯಿಂದಲೇ ಮಾಡಬೇಕು, ನನ್ನ ಹೆಂಡತಿ ನನ್ನ ದುಡಿಮೆಯಿಂದ ಜೀವಿಸಬೇಕು ಅನ್ನೋದು ಅವರ ಆಸೆಯಾಗಿತ್ತು. ಅವರು ಯಾರನ್ನೂ ಅವಲಂಬಿಸದ ನಿಸ್ವಾರ್ಥಿ ಮನುಷ್ಯರಾಗಿದ್ದಾರೆ. ಅದೂ ಅಲ್ಲದೆ ಅವರಿಗೆ ಅವರದ್ದೇ ಆದ ಘನತೆ ಗೌರವ ಬೇಕು. ಇಂದು ಕೂಡ ಅವರಿಗೆ ನನ್ನ ತವರು ಮನೆಯಲ್ಲಿ ಅಪಾರವಾದ ಗೌರವ ಸ್ಥಾನಮಾನ ಇದೆ. ನಮ್ಮ ತವರು ಮನೆಯಲ್ಲಿ ಎಷ್ಟೇ ಇರಬಹುದು, ಅದು ನಮ್ಮದಾಗೋದಿಲ್ಲ. ಗಂಡನಲ್ಲಿ ಇದ್ರೆ ಅದು ನಾವು ಸಂತೋಷವಾಗಿ ಉಪಯೋಗಿಸಬಹುದು. ನವ್ಯ ತನ್ನ ಅತ್ತೆಯಲ್ಲಿ, ನಾನು ನಿಮಗೆ ಇಷ್ಟು ಸಮಯ ಮಾಡಿದ ಅವಮಾನಕ್ಕಾಗಿ ಕ್ಷಮಿಸಿ ಅತ್ತೆ ಎಂದು ಕೇಳುತ್ತಾಳೆ. ನನ್ನನ್ನು ಕ್ಷಮಿಸಿಬಿಡಿ. ನಾನು ನನ್ನ ತವರು ಮನೆಯ ಶ್ರೀಮಂತಿಕೆಯಿಂದ ನಿಮಗೆ ತುಂಬ ನೋವುಂಟು ಮಾಡಿದ್ದೇನೆ. ಇನ್ನು ನೀವೇ ನನಗೆ ಮಾರ್ಗದರ್ಶಿ. ನಿಮ್ಮನ್ನೇ ನಾನು ಅನುಸರಿಸಿಕೊಂಡು ಹೋಗುತ್ತೇನೆ. ದಯವಿಟ್ಟು ಕ್ಷಮಿಸಬೇಕು ಅತ್ತೆ ಎಂದು ಕೇಳುತ್ತಾಳೆ. ಆಗ, ಕ್ಷಮಿಸುವಂಥದ್ದು ಏನು ಮಾಡಿದ್ಯಾ ಮಗಳೇ? ಇದೆಲ್ಲ ಸಹಜ. ನೀನು ಒಂದಲ್ಲ ಒಂದು ದಿನ ಅರ್ಥ ಮಾಡುತ್ತೀಯ ಅಂತ ನಾನು ಅಂದುಕೊಂಡಿದ್ದೆ. ಆ ದಿನ ಬಂದೇ ಬಿಟ್ಟಿತು. ಸರಿ, ಇನ್ನಾದರೂ ನಾವು ಚೆನ್ನಾಗಿ ಜೀವಿಸೋಣ ಎಂದು ಹೇಳ್ತಿದ್ರು. ಆಗ ರಾಕೇಶ್ ಬಂದು, ಸಾಕು ನಾವು ಹೋಗೋಣ ಅಂತ ಹೇಳಿದ. ನಿನಗೆ ಇಲ್ಲಿರುವುದಕ್ಕೆ ಕಷ್ಟ ಆಗ್ತಿದಲ್ವಾ ನವ್ಯ ಎಂದು ಕೇಳುತ್ತಾಳೆ. ನನಗೆ ಕಷ್ಟ ಆಗೋದಿಲ್ಲ, ಇಷ್ಟವಾಗಿದೆ. ನಾನಿಲ್ಲಿ ಫಾರ್ಮ್ ಹೌಸ್ ಇದೆಯಂತೆ, ಅಲ್ಲಿ ತೋಟಗಳನ್ನು, ಅಲ್ಲಿ ಬೆಳೆಯುವ ತರಕಾರಿಗಳನ್ನು ಎಲ್ಲವನ್ನು ನೋಡಿಕೊಂಡು ಆರಾಮದಿಂದ 4-5 ದಿನ ಬಿಟ್ಟೇ ಹೋಗೋದು ಎಂದು ಬರೋದಿಲ್ಲ ಅಂತ ನಗುತ್ತಾ ಹೇಳಿದಳು. ಅಲ್ಲಿ ಇಡೀ ಸುತ್ತಾಡಿ 4-5 ದಿನ ಇದ್ದು ಒಂದು ದಿನ ಮನೆಗೆ ಎಲ್ಲರೂ ಹೊರಡ್ತಾರೆ. ಹೋಗುವಾಗ ಸುಮಿತ್ರರವರ ಅಣ್ಣಂದಿರು ಪ್ರತಿಯೊಬ್ಬರಿಗೂ ದುಬಾರಿ ಬೆಲೆಯ ಬಟ್ಟೆಯನ್ನು ತೆಗೆದುಕೊಡುತ್ತಾರೆ. ಅದೂ ಅಲ್ಲದೆ ಹಣ್ಣು ಹಂಪಲುಗಳು, ಸಿಹಿ ತಿಂಡಿಗಳ ದೊಡ್ಡ ದೊಡ್ಡ ಪ್ಯಾಕ್ಗಳನ್ನೇ ಪ್ಯಾಕ್ ಮಾಡಿರ್ತಾರೆ. ಸುಮಿತ್ರರವರ ಬೆರಳಿಗೆ ಒಂದು ದೊಡ್ಡದಾದ ಉಂಗುರ, ರಾಕೇಶ್ ಬೆರಳಿಗೆ ಒಂದು ಉಂಗುರ ಮತ್ತು ನವ್ಯಳಿಗೆ ಒಂದು ದಪ್ಪವಾದ ಕೊರಳಿಗೆ ಚೈನನ್ನು ಹಾಕ್ತಾರೆ. ಆಗ ಯಾಕೆ ಇದೆಲ್ಲ ಬೇಡ ಅಂತ ಕೈಲಾಶ್ ಅವರು ಹೇಳ್ತಾರೆ. ಆಗ ಸುಮಿತ್ರರವರ ಅಣ್ಣ ಬಂದು ಕೈಲಾಶ್ ಅವರಿಗೆ ಒಂದು ದುಬಾರಿ ಬೆಲೆಯ ವಾಚನ್ನು ಕಟ್ಟುತ್ತಾರೆ. ಸಾಕು ಬಾವಾ, ಬೇಡ ಅಂತ ಹೇಳಿದ್ದು. ನಾವು ಪ್ರೀತಿಯಿಂದ ನೀಡಿದ್ದನ್ನು ಸ್ವೀಕರಿಸಬೇಕು, ಬೇಡ ಅನ್ಬಾರ್ದು. ಇದನ್ನೆಲ್ಲ ನೀವಾಗಿ ತೆಗೆದುಕೊಳ್ಳೋದಲ್ಲ, ನಾವಾಗಿ ಪ್ರೀತಿಯಿಂದ ಕೊಡುವುದು. ನಿಮ್ಮ ಸ್ವಾಭಿಮಾನದಿಂದ ಎಷ್ಟು ವರ್ಷಗಳ ಕಾಲ ನಿಮ್ಮ ಘನತೆ ಗೌರವವನ್ನು ಉಳಿಸಿಕೊಂಡು ಬಂದಿದ್ದೀರಾ ಎಂದು ನಗುತ್ತಾ ಹೇಳುತ್ತಾರೆ. ಅಲ್ಲಿಂದ ಸಂತೋಷವಾಗಿ ಹೊರಟು ಮನೆಗೆ ಬರ್ತಾರೆ. ತದನಂತರ ನವ್ಯ ಒಂದು ದಿನವಾದರೂ ತನ್ನ ತವರು ಮನೆಯವರ ಬಗ್ಗೆ ಗಂಡನ ಮನೆಯಲ್ಲಿ ಯಾವುದೇ ರೀತಿಯ ಜಂಬ ಕೊಚ್ಚಿಕೊಳ್ಳಲಿಲ್ಲ. ಪ್ರೀತಿಯಿಂದ ಗಂಡನ ಮನೆಯಲ್ಲಿ ವಾಸಿಸುತ್ತಿದ್ದಳು. ಒಂದು ಪುಟ್ಟದಾದ ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡುತ್ತಾಳೆ. ಮಗುವಿನ ಜೊತೆ ಮನೆಯವರೆಲ್ಲ ಖುಷಿಯಾಗಿ ಜೀವನ ನಡೆಸ್ತಾರೆ. ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಲು ಮರೆಯದಿರಿ. ಹಾಗೇನೇ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ನೀವು ಅತ್ತೆನ ಸೊಸೆನ ಎಂಬುದನ್ನು ನಮಗೆ ಕಾಮೆಂಟ್ ಮಾಡಿ ತಿಳಿಸಿ.